ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಭಾರತಕ್ಕೆ ಬರುತ್ತಾ ಮಾಂಸ ತಿನ್ನುವಂತ ಅಮೆರಿಕಾದ ಹಸು. ನಿಮಗೆ ಕೇಳಿದ್ರೇನೆ ಆಶ್ಚರ್ಯ ಆಗ್ತಾ ಇರಬಹುದು. ಈ ವಿಚಾರ ಈಗ ಭಾರಿ ಚರ್ಚಿತವಾದಂತಹ ವಿಚಾರ. ಭಾರತಕ್ಕೆ ಹಸು, ಮಾಂಸ ತಿನ್ನುವಂತಹ ಹಸು ಬರುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಭಾರತಕ್ಕೆ ನಾನ್ ವೆಜ್ ಹಾಲು ಕೂಡ ಬರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಮೋದಿ ಟ್ರಂಪ್ ಇದೇ ವಿಚಾರವಾಗಿ ಹಗ್ಗ ಜಗ್ಗಾಟವನ್ನು ನಡೆಸ್ತಾ ಇದ್ದಾರೆ. ಮೋದಿಯವರು ಇಂಥ ಹಾಲು ನಮಗೆ ಬೇಡ, ಇಂಥ ಹಸು ನಮಗೆ ಬೇಡ ಅಂತ ಹೇಳ್ತಾ ಇದ್ರೆ, ಟ್ರಂಪ್ ಇಂಥ ಹಾಲು, ಇಂಥ ಹಸು ಒತ್ತಾಯಪೂರ್ವಕವಾಗಿ ನಮ್ಮ ದೇಶಕ್ಕೆ ಕಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಅನೇಕ ವ್ಯಾಪಾರ ವಹಿವಾಟಿನ ಒಪ್ಪಂದಗಳ ಮೂಲಕ ಅಮೆರಿಕ ಫಾರ್ಮ್ ಹೌಸ್ಗಳಲ್ಲಿ ಜಾನುವಾರುಗಳಿಗೆ ಮಾಂಸಾಹಾರವನ್ನು ನೀಡ್ತಾರೆ. ವೀಕ್ಷಕರೇ, ಹಸುಗಳಿಗೆ ಈ ರೀತಿಯ ಆಹಾರವನ್ನು ನೀಡಲಾಗುತ್ತೆ. ಪ್ರಾಣಿಗಳಿಂದಲೇ ಸಂಸ್ಕರಿಸಿದ ಪ್ರೋಟೀನ್ ಪೂರೈಕೆ ಮಾಡಲಾಗುತ್ತೆ. ಪ್ರಾಣಿಗಳ ರಕ್ತವನ್ನು ಸಂಸ್ಕರಿಸಿ ಆಹಾರವನ್ನಾಗಿ ನೀಡ್ತಾರೆ. ಪ್ರಾಣಿಗಳ ಮೂಳೆ ಚರ್ಮದಿಂದ ಜಿಲಾಟಿನ್ ತಯಾರಿಕೆ ಆಗುತ್ತೆ. ಜಾನುವಾರು ಕುರಿ ಕೊಬ್ಬಿನಿಂದ ಟ್ಯಾಲೋ ತಯಾರಾಗುತ್ತೆ. ಹಸುಗಳಿಗೆ ಜಿಲಾಟಿನ್ ಜೊತೆ ಟ್ಯಾಲೋ ನೀಡ್ತಾರೆ. ಇವು ಪ್ರೋಟೀನ್. ಈ ಜಿಲಾಟಿನ್ ಅಂದರೆ ಏನು ಅಂತಂದರೆ, ಪ್ರಾಣಿಯ ಮೂಳೆ ಮತ್ತು ಚರ್ಮದಿಂದ ತಯಾರಿಸಿದ ಒಂದು ಆಹಾರ ಪದಾರ್ಥ. ಇದನ್ನು ಹಸುಗಳಿಗೆ ನೀಡೋದು. ಕಾರಣ ಇಷ್ಟೇ, ಹಾಲು ಚೆನ್ನಾಗಿ ಬರಲಿ, ಹೆಚ್ಚು ಬರಲಿ, ಪೌಷ್ಟಿಕಾಂಶ ಹೆಚ್ಚು ಬರಲಿ ಅಂತ ಹೇಳಿ. ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇನ್ನೂ ಅನೇಕ ವಿಚಾರಗಳಿದೆ, ಹೇಳ್ತಾ ಹೋಗ್ತೀವಿ. ಮಾಂಸಾಹಾರಿ ಹಸುಗಳ ಹಾಲನ್ನ ಭಾರತಕ್ಕೆ ರಫ್ತು ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹಾಲನ್ನ ರಫ್ತು ಮಾಡೋದಕ್ಕೆ ಟ್ರಂಪ್ ಸರ್ಕಾರ ಪಟ್ಟು ಹಿಡಿದಿದೆ. ಆದರೆ ನಾನ್ ವೆಜ್ ಹಾಲು ಬೇಡವೇ ಬೇಡ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ. ಭಾರತ ಮತ್ತು ಅಮೆರಿಕಾದ ನಡುವೆ ಈಗ ಇದೇ ವಿಚಾರ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಇದೇ ಅನೇಕ ರೀತಿಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಅಮೆರಿಕ ಮತ್ತು ಭಾರತದ ನಡುವೆ ಅನೇಕ ವ್ಯಾಪಾರ ಒಪ್ಪಂದಗಳಿವೆ ವೀಕ್ಷಕರೇ. ಅದರಲ್ಲಿ ಇದನ್ನೂ ಒತ್ತಾಯಪೂರ್ವಕವಾಗಿ ಸೇರಿಸೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನಾನ್ ವೆಜ್ ಹಾಲನ್ನು ತಗೋಬೇಕು, ನಾನ್ ವೆಜ್ ಹಸುನು ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ. ಈ ಮೂಲಕ ಅಮೆರಿಕ ನಮ್ಮ ಭಾರತದ ಡೈರಿ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದೆ. ಆದರೆ ಮೋದಿ ಇದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ಭಾರತಕ್ಕೆ ನಾನ್ ವೆಜ್ ಹಾಲು ಬೇಡ ಅಂತ ಪ್ರಧಾನಿ ಮೋದಿ ಅವರು ಪಟ್ಟು ಹಿಡಿದಿದ್ದಾರೆ. ನೋಡಿ, ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ಭಾರತದಲ್ಲಿ ಹಸುವಿನ ಹಾಲಿಗೆ ಭಾರಿ ಪಾವಿತ್ರ್ಯತೆ ಇದೆ. ಹಸುವನ್ನ ಗೋಮಾತೆ ಅಂತ ನಾವು ಕರಿತೀವಿ. ಭಾರತದಲ್ಲಿ ಗೋಮಾತೆಯನ್ನ ಪೂಜಿಸ್ತೀವಿ ಅಗ್ರ ಸ್ಥಾನದಲ್ಲಿಟ್ಟು. ಹಸುವಿನ ಹಾಲಿಗೆ ದೇಶದಲ್ಲಿ ಶ್ರದ್ಧೆ, ಭಕ್ತಿ, ಗೌರವ ಎಲ್ಲವೂ ಇದೆ. ದೇವರ ನೈವೇದ್ಯಕ್ಕೆ ಶುದ್ಧ ಹಸುವಿನ ಹಾಲೇ ಬೇಕು. ನಾವು ಈಗ ಶ್ರಾವಣ ಮಾಸ ಬೇರೆ ಬರ್ತಾ ಇದೆ. ಈಶ್ವರನಿಗೆ ಕ್ಷೀರಾಭಿಷೇಕವನ್ನು ಮಾಡೋದಕ್ಕೆ ಬಳಸುವಂಥದ್ದು ಗೋಮಾತೆಯ ಹಾಲು. ಇಂಥ ಪವಿತ್ರವಾಗಿರುವಂತಹ ಹಾಲು ಈ ರೀತಿ ನಾನ್ ವೆಜ್ ಹಾಲಿನಿಂದ ಕೂಡಿದೆ. ಅಮೆರಿಕಾದಿಂದ ಬರುವಂತಹ ಹಾಲು ಮಾಂಸಾಹಾರ ಸೇವನೆ, ಹಸುವಿಂದ ಬರುವಂತಹ ಹಾಲು ಅಂತ ಗೊತ್ತಾಗ್ಬಿಟ್ರೆ ನಮಗೆ ಹೆಂಗಾಗಬೇಡ. ಹಸುವಿನ ಹಾಲಿನ ಜೊತೆಗೆ ಧಾರ್ಮಿಕ, ಸಾಂಸ್ಕೃತಿಕ ನಂಬಿಕೆ ಇದೆ ನಮಗೆ. ಹೀಗಾಗಿ ನಾನ್ ವೆಜ್ ಹಸುಗಳು ನಮ್ಮ ದೇಶಕ್ಕೆ ಬೇಡವೇ ಬೇಡ ಅಂತ ಮೋದಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು. ನಿಮಗೆ ಹೇಳ್ತಾ ಇದ್ದೆ, ಈ ನಾನ್ ವೆಜ್ ಹಾಲು ಅಂತಂದ್ರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೆ ನಾನು. ನಮ್ಮಲ್ಲಿ ಹೇಗಿದೆ, ಹಸುಗಳು ಸ್ವಚ್ಛಂದವಾಗಿರುವಂತಹ ಹಸಿರು ಹುಲ್ಲನ್ನು ಮೇದು ಬರ್ತವೆ. ಗುಡ್ಡಗಾಡಿಗಳಿಗೆ ಹೋಗಿರುತ್ತೆ, ಅರಣ್ಯ ಪ್ರದೇಶಗಳಿಗೆ ಹೋಗುತ್ತೆ, ಸಾಕಷ್ಟು ವನಸ್ಪತಿಗಳನ್ನು ತಿಂದು ಮಾಲೀಕನಿಗೆ ಹಾಲು ಕೊಡುತ್ತೆ. ಆದರೆ ಅಮೆರಿಕಾದಲ್ಲಿ ಹಿಂಗಿಲ್ಲ. ಜಿಲಾಟಿನ್, ಟ್ಯಾಲೋ ಅನ್ನುವಂಥ ಪದಾರ್ಥವನ್ನು ಕೊಡ್ತಾರಂತೆ. ಇವು ಮಾಂಸದಿಂದ ತಯಾರಿಸಿದಂಥ ಪದಾರ್ಥ. ಅಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಈ ಹಸುಗಳಿಗೆ ಒಣ ಹುಲ್ಲು, ಮೇವು ಕೊಡೋದರ ಜೊತೆಗೆ ಈ ರೀತಿ ಮಾಂಸಾಹಾರವನ್ನು ಕೂಡ ಕೊಡ್ತಾರಂತೆ ಹಸುಗಳಿಗೆ. ಈ ರೀತಿ ಕೊಡೋದ್ರಿಂದ ಹೆಚ್ಚು ಹಾಲು ಬರುತ್ತೆ, ಪ್ರೋಟೀನ್ ಬರುತ್ತೆ ಅನ್ನುವಂಥದ್ದು ಅಮೆರಿಕಾದವ್ರದ್ದು. ಅಂಥದ್ದನ್ನು ನಮಗೆ ಕಳಿಸ್ತೀವಿ ಅಂತ
ಆದರೆ ಮೋದಿ ಇದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ನಾನ್ ವೆಜ್ ಹಾಲಿನಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಾನ್ ವೆಜ್ ಹಾಲಿಗೆ ಇನ್ಫೆಕ್ಷನ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಲಿಸ್ಟೀರಿಯಾದಂಥ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತೆ. ಹೊಟ್ಟೆ ನೋವು, ವಾಂತಿ, ಭೇದಿ ಆಗುವ ಸಂಭವ ಇರುತ್ತೆ. ಹಾಲಿನಲ್ಲಿ ಕೆಮಿಕಲ್ ಕಂಟಾಮಿನೇಷನ್ ಆಗಬಹುದು. ನಾನ್ ವೆಜ್ ಹಾಲು ಕುಡಿದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇನ್ನು ಇದು ನಾನ್ ವೆಜ್ ಹಾಲು ಅಂತ ನಾವು ಹೇಗೆ ಗುರುತಿಸ್ತೀವಿ? ಅದು ಕೂಡ ಸಮಸ್ಯೆ ಆಗುತ್ತೆ. ಮಾರ್ಕೆಟಿಗೆ ಹಾಲು ಅಂತ ಬಂದ್ಬಿಡುತ್ತೆ. ಈ ಹಾಲು ನಾನ್ ವೆಜ್ ಹಾಲು, ಇದರಲ್ಲಿ ಮಾಂಸ ಮಿಶ್ರಣ ಇದೆ, ಇದನ್ನೆಲ್ಲ ಗುರುತಿಸೋಕ್ಕಾಗತ್ತಾ ನಮಗೆ? ಅದನ್ನು ನಾವು ಸೇವನೆ ಮಾಡಿದ್ವಿ ಅಂದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ? ಇನ್ನು ಅದೇ ನಾನ್ ವೆಜ್ ಹಾಲನ್ನ 1 ಲೀಟ್ರ್ ತೊಗೊಂಡು ಹೋಗಿ ನಾವು ದೇವಸ್ಥಾನಗಳಿಗೆ ಕೊಟ್ಟರೆ ಅಲ್ಲಿ ಕ್ಷೀರಾಭಿಷೇಕ ಮಾಡೋದಕ್ಕೆ ಅದನ್ನು ಬಳಸಿದ್ರೆ ನಮ್ಮಿಂದ ಎಂಥ ಪ್ರಮಾದ ಆಗುತ್ತೆ. ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇರುವಂಥ ವಿಚಾರಗಳು. ಸೊ ಇದರ ಸಹವಾಸವೇ ಬೇಡ ಅಂತ ಪ್ರಧಾನಿ ಮೋದಿ ಅವರು ಈಗ ಸದ್ಯ ಇದನ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ. ಆದರೆ ಟ್ರಂಪ್ ಒತ್ತಾಯ ಮಾಡ್ತಾ ಇದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. ಇದನ್ನ ನೀವು ಸ್ವೀಕರಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅನೇಕ ವ್ಯಾಪಾರ ಒಪ್ಪಂದಗಳಿದೆ ನಮ್ಮ ಭಾರತ ಮತ್ತು ಅಮೆರಿಕದ ಮಧ್ಯೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ನಾನ್ ವೆಜ್ ಹಾಲು, ಇದನ್ನ ಕೇಳಿದ್ರೇನೆ ಏನು ಹಿಂಗೆ ಹೇಳ್ತಿದಾರಲ್ಲ ಅಂತ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗ್ಬಹುದು. ಆದರೆ ಅದರ ಅರ್ಥ ಏನು ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತಾ ಇದ್ದೆ. ಮುಂದೆನೂ ಕೂಡ ಹೇಳ್ತಾ ಹೋಗ್ತೀವಿ. ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಸ್ನ ಮಾತಾಡ್ಸೋಣ. ಏನು ಡೀಟೇಲ್ಸ್ ಕೊಡ್ತೀರಿ ಸದ್ಯ ನಮಗೆ ಗೊತ್ತಿರುವಂತಹ ವಿಚಾರಗಳು ಮತ್ತು ತಮಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ? ಶ್ರೀಪಾದ್ ಪಾಟೀಲ್, ಭಾರತ ಹೈನುಗಾರಿಕೆ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇಲ್ಲಿ ನಾನ್ ವೆಜ್ ಹಾಲನ್ನು ಪರಿಶೀಲಿಸಲು ಟ್ರಂಪ್ ಹೊರಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂದರೆ ಅಲ್ಲಿ ಇರುವ ಹಸುಗಳಿಗೆ ಮಾಂಸ ಆಹಾರ ಸೇವನೆ ಮಾಡ್ತಾರೆ, ಮತ್ತೊಂದು ಕಡೆ ಕುರಿ, ಕೋಳಿ, ಹಂದಿಯ ರಕ್ತವನ್ನು ಫೀಡ್ ಮಾಡ್ತಾರೆ. ಇದರಿಂದ ಅದು ನಾನ್ ವೆಜ್ ಹಾಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನು ಬೇಡ. ಯಾಕಂದರೆ ನಾವು ಗೋಮಾತೆಯನ್ನು ಪೂಜೆ ಸ್ಥಾನದಲ್ಲಿ ನೋಡ್ತೀವಿ, ಹಾಲನ್ನು ನಾವು ಶುದ್ಧವಾಗಿ ನೋಡ್ತೀವಿ. ಒಂದು ಕಡೆ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತೀವಿ, ಮಕ್ಕಳಿಗೆ ಕುಡಿಸ್ತೀವಿ. ಹೀಗಾಗಿ ಅಂಥ ಹಾಲು ಅಂದರೆ ನಾನ್ ವೆಜ್ ಹಾಲು ನಮಗೆ ಬೇಡವೇ ಬೇಡ, ನಾನ್ ವೆಜ್ ಹಸು ಸಹ ನಮಗೆ ಬೇಡವೇ ಬೇಡ ಅಂತ ಕಡೆ ಕೇಂದ್ರ ಸರ್ಕಾರ ಅಂದರೆ ಒಂದು ಕಡೆ ಹೇಳ್ತಿದೆ. ಆದರೆ ಟ್ರಂಪ್ ಅವರು ಬಿಡ್ತಾ ಇಲ್ಲ. ಯಾಕಂದರೆ ಹಲವು ದ್ವಿಪಕ್ಷೀಯ ಮಾತುಕತೆ ಆಗಿದ್ದಾವೆ, ಒಪ್ಪಂದಗಳಾಗಿದ್ದಾವೆ. ಆ ನಾನ್ ವೆಜ್ ಹಾಲನ್ನು ತೆಗೆದುಕೊಳ್ಬೇಕಂತ ನಮ್ಮ ಕಡೆ ಟ್ರಂಪ್ ಅವರು ಒತ್ತಾಯ ಮಾಡ್ತಿದ್ರೆ, ಆದರೆ ಕೇಂದ್ರ ಸರ್ಕಾರ ಇದನ್ನು ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಜನರು ಸಹ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಈ ಒಂದನ್ನು ಹಾಲು, ನಾನ್ ವೆಜ್ ಹಾಲು ಮತ್ತು ನಾನ್ ವೆಜ್ ಹಸುವನ್ನು ತೆಗೆದುಕೊಳ್ಳಬಾರದು, ಯಾವುದೇ ರೀತಿಯ ಒತ್ತಡ ತಂದರೂ ತೆಗೆದುಕೊಳ್ಳಬಾರದು. ಯಾಕಂದರೆ ಗೋಮಾತೆಯನ್ನು ಪೂಜೆ ಮಾಡ್ತೀವಿ ನಾವು, ನಮ್ಮ ಹಾಲು ನಮಗೆ ಶ್ರೇಷ್ಠ, ನಮ್ಮ ನಂದಿನಿ ಹಾಲು ನಮಗೆ ಶ್ರೇಷ್ಠ. ಆ ಒಂದು ಹಾಲು ಬಂದರೆ ನಮಗೆ ತುಂಬ ಏನೋ ಎಫೆಕ್ಟ್ ಆಗ್ಬೋದು, ಸೈಡ್ ಎಫೆಕ್ಟ್ ಆಗ್ಬೋದು, ತುಂಬ ಸಮಸ್ಯೆ ಆಗ್ಬೋದು. ಮತ್ತೊಂದು ಕಡೆ ಇಲ್ಲಿರುವ ಹಸುಗಳಿಗೆ ತುಂಬ ಪೆಟ್ಟು ಬಿದ್ದಂಗೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗ್ಬೋದು. ಈ ಒಂದು ದೃಷ್ಟಿಯಿಂದ ಆ ಒಂದು ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು ಬೇಡವೇ ಬೇಡ, ನಮ್ಮ ಹಾಲು ನಮ್ಮ ಗೋಮಾತೆ ನಮಗೆ ಶ್ರೇಷ್ಠ ಅಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರೆ. ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನು ತೆಗೆದುಕೊಳ್ಳಬಾರದು ಅಂತ ಕಡೆ ಸಾರ್ವಜನಿಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ನಾನ್ ವೆಜ್ ಹಾಲಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಅಮೆರಿಕದ ಹಸುಗಳಿಗೆ ಮಾಂಸಾಹಾರ ನೀಡ್ತಾರೆ. ನಾನ್ ವೆಜ್ ಹಾಲಿನಿಂದ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ಆಗುತ್ತೆ. ನಾನ್ ವೆಜ್ ಹಾಲಿನಿಂದ ಮನುಷ್ಯನ ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಬೀರುತ್ತೆ. ವಾಂತಿ, ಭೇದಿ, ಹೊಟ್ಟೆ ನೋವು, ಹೊಟ್ಟೆ ಹಿಂಡುವಂಥ ಅನುಭವ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ತಜ್ಞ ವೈದ್ಯ ಡಾಕ್ಟರ್ ಪವನ್ ಮಾಹಿತಿಯನ್ನು ನೀಡಿದ್ದಾರೆ. ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಆಗುತ್ತೆ. ಇದನ್ನ ನಾವು ತಡೆದುಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ದೇಹದ ಪರಿಸ್ಥಿತಿ ನಾನ್ ವೆಜ್ ಹಾಲಿಗೆ ಸೂಕ್ತ ಅಲ್ಲ ಅನ್ನೋ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ. ತಜ್ಞ ವೈದ್ಯ ಡಾಕ್ಟರ್ ಪವನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಭಾರತ ದೇಶಕ್ಕೆ ನಾನ್ ವೆಜ್ ಹಾಲನ್ನು ರಫ್ತು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಹಾಗಾದರೆ ಈ ನಾನ್ ವೆಜ್ ಹಾಲು ಅಂದರೆ ಏನು, ಇದರಿಂದ ಮನುಷ್ಯರ ದೇಹದ ಮೇಲಾಗುವಂತಹ ಪರಿಣಾಮಗಳೇನು, ಇದ್ರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪವನ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ನಾನ್ ವೆಜ್ ಹಾಲು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನು ಸರ್ ಈ ನಾನ್ ವೆಜ್ ಹಾಲು ಅಂತ?
ನೋಡಿ, ನಮ್ಮ ಭಾರತದಲ್ಲಿ ಯೂಶಲಿ ಹಸುಗಳಿಗೆ ಹುಲ್ಲು, ಹಿಂಡಿ, ಬೂಸ ಮತ್ತು ವೇಸ್ಟ್ ವೆಜಿಟೇಬಲ್ಸನ್ನು ನಾವು ಫೀಡ್ ಮಾಡ್ತೀವಿ. ಆದರೆ ಈಗ ಅಮೇರಿಕಾದಲ್ಲಿ ಏನಂದರೆ ಇದಕ್ಕೆ ಬೇರೆ ಥರನಾದ ಫೀಡ್ಸನ್ನು ಕೊಡ್ತಾರೆ. ಈ ಫೀಡ್ಸಲ್ಲಿ ಏನಾಗುತ್ತೆ, ಈ ಕೋಳಿ, ಕುರಿ, ಹಂದಿ, ಕುದುರೆ, ನಾಯಿ ಹೀಗೆ ಅದರ ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಅದರ ಮಾಂಸ, ರಕ್ತ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದನ್ನು ಆ ಹಸುಗಳು ತೆಗೆದುಕೊಂಡು ಕೊಡ್ತಕ್ಕಂಥ ಹಾಲನ್ನು ನಾನ್ ವೆಜ್ ಹಾಲು ಅಂತ ಹೇಳ್ತೀವಿ. ಆದರೆ ಯೂಶಲಿ ಇವೆಲ್ಲ ತೆಗೆದುಕೊಂಡು ಅದು ಹಾಲನ್ನು ಕೊಟ್ಟಾಗ ಯೂಶಲಿ ಮೆಟಬಲೈಸ್ ಆಗಿ ಬರೋದ್ರಿಂದ ಆ ಹಾಲಲ್ಲಿ ಆ ನಾನ್ ವೆಜ್ ಕಂಟೆಂಟ್ಸ್ ಏನೂ ಇರೋದಿಲ್ಲ. ಆದರೆ ಒಂದು ನಮ್ಮ ಭಾರತದಲ್ಲಿ ಹಸುವನ್ನು ಒಂದು ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಮತ್ತು ಆ ಹಾಲನ್ನು ಮತ್ತು ತುಪ್ಪವನ್ನು ದೇವರಿಗೆ ಇದೆಲ್ಲ ಉಪಯೋಗಿಸೋದ್ರಿಂದ ಇದನ್ನು ಸೇವಿಸಿದಾಗ ಇದಕ್ಕೆ ಒಂಥರ ಅಪಚಾರ ಆಗ್ಬೋದು ಅನ್ನೋ ಒಂದು ರಿಲಿಜಿಯಸ್ ಬಿಲೀಫ್ ಏನಿದೆ ಅಲ್ಲ, ಅದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಇದರಿಂದ ಹೆಲ್ತ್ ಏನಾದರೂ ಹಜಾರ್ಡ್ಸ್ ಇದೆಯಾ ಅಂತ ಕೇಳಿದ್ರೆ ಯೂಶಲಿ ಏನಾಗುತ್ತೆ, ಈ ಹಾಲು ಕಂಟ್ಯಾಮಿನೇಟ್ ಆದಾಗ, ಯಾಕಂದರೆ ಈ ಅನಿಮಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿರುತ್ತೆ ಇವನ್ನೆಲ್ಲ ಹ್ಯಾಂಡ್ಲ್ ಮಾಡೋವಾಗ ಯೂಶಲಿ ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಈಕೋಲೈ ಅನ್ನೋ ಬ್ಯಾಕ್ಟೀರಿಯಾ ಇರ್ಬೋದು, ಸಾಲ್ಮೊನೆಲ್ಲಾ ಇರ್ಬೋದು, ಲಿಸ್ಟೀರಿಯಾ ಇವೆಲ್ಲ ಬ್ಯಾಕ್ಟೀರಿಯಾಗಳು ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಕಂಟ್ಯಾಮಿನೇಟ್ ಆದಾಗ ಹೊಟ್ಟೆ ಹಿಂಡ್ತಕ್ಕಂಥದ್ದು, ವಾಂತಿ, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಟೈಫಾಯ್ಡ್ ಜ್ವರ ಬರ್ತಕ್ಕಂಥದ್ದು ಇವೆಲ್ಲ ಕಾಮನ್ ಆಗಿ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಕ್ಕಳು ಈ ಹಾಲನ್ನು ಸೇವಿಸಿದಾಗ ಬೇಗ ಇನ್ಫೆಕ್ಷನ್ಗೆ ತುತ್ತಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕಂಟ್ಯಾಮಿನೇಟ್ ಆಗದೆ ಪ್ಯಾಶ್ಚರೈಸ್ ಮಾಡಿ ಏನು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಬಂದರೆ ಯೂಶಲಿ ಏನೂ ಆಗೋದಿಲ್ಲ. ಇನ್ನು ಇದರ ಜೊತೆಗೆ ಯೂಶಲಿ ಕೆಮಿಕಲ್ ಕಂಟ್ಯಾಮಿನೇಷನ್ ಆಗುವಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ ಕಂಟ್ಯಾಮಿನೇಷನ್ ಅಂದರೆ ಈ ಸಾಕಷ್ಟು ಪ್ರಾಣಿಗಳಲ್ಲಿ ಮೆಡಿಸಿನ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಸೊ ಇವೆಲ್ಲನೂ ಕೂಡ ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಈ ಹಾಲಿನಲ್ಲಿ ಇವೆಲ್ಲ ಈ ಮೆಡಿಸಿನ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಇದ್ದಾಗ ಯೂಶಲಿ ಪಾಸ್ ಆಗುತ್ತೆ. ಸೊ ಇದನ್ನು ಸೇವಿಸಿದಾಗ ಲಾಂಗ್ ಟರ್ಮ್ ಏನಾದರೂ ಇದ್ದಿದ್ರೆ ಆಗ ತುಂಬ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸರ್, ಈಗ ಭಾರತೀಯರು ಸಾಮಾನ್ಯವಾಗಿ ದೇಸಿ ಹಾಲನ್ನು ಕುಡಿದು ಬೆಳೆದಿರ್ತಾರೆ, ಅದೇ ಅಭ್ಯಾಸ ಆಗಿರುತ್ತೆ. ಏಕ್ದಮ್ಮು ಬೇರೆ ದೇಶದ ನಾನ್ ವೆಜ್ ಹಾಲು ಅಂತ ಸೇವನೆ ಮಾಡಿದಾಗ ಅದು ಯಾವ ರೀತಿಯಾಗಿ ಪರಿಣಾಮಗಳು ಬೀಳುತ್ತೆ ಸರ್, ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳಲ್ಲಿ ಆ ರೀತಿಯಲ್ಲಿ ಅಥವಾ ದೊಡ್ಡವರಲ್ಲಿ ಅಂತ ಹೇಳಿ? ನೋಡಿ, ಹಾಲು ಯಾವ ದೇಶದ್ದು ಅನ್ನೋದು ಏನು ಅದು ಡಿಫ್ರೆನ್ಸ್ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ಶುಚಿತ್ವ ಏನು ಕಾಪಾಡ್ಕೊಂಡು ಬಂದರೆ ಅಥವಾ ಸ್ಟ್ಯಾಂಡರ್ಡ್ ನಾರ್ಮ್ಸಲ್ಲಿ ಅದೇನು ಇನ್ಫೆಕ್ಷನ್ ಆಗದೆ ಇರೋಗೆ ಪ್ಯಾಶ್ಚರೈಸ್ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ತೊಂದರೆ ಆಗೋದಿಲ್ಲ. ಆದರೆ ತುಂಬ ಈಗ ಅಮೇರಿಕಾಯಿಂದ ಭಾರತಕ್ಕೆ ಬರಬೇಕಂತಂದರೆ ಈ ಟ್ರಾವೆಲ್ ಇರ್ಬೋದು, ಡಿಲೇ ಇರ್ಬೋದು, ಅದನ್ನು ಪ್ಯಾಕೇಜ್ ಮಾಡಿ ಕಳಿಸೋದಿರ್ಬೋದು, ಇವೆಲ್ಲ ಸಾಕಷ್ಟು ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಸೊ ಆ ಥರ ಇರುವಾಗ ಇವೆಲ್ಲ ತುಂಬ ಪೆರಿಷಬಲ್ ಐಟಮ್ಸ್ ಅಂತ ಹೇಳ್ತೀವಿ. ನೋಡಿ, ಬೇರೆ ಈಗ ನಾವೇನು ಈಗ ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಇವೆಲ್ಲ ಎಷ್ಟು ದಿವಸ ಇದಾದರೂ ಏನೂ ತೊಂದರೆ ಆಗೋದಿಲ್ಲ. ಆದರೆ ಹಾಲು ಎಲ್ಲ ನಾವು ಈಗ 1 ದಿವಸ 2 ದಿವಸಕ್ಕೆ ಬೇಗ ಕೆಡುವಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಈ ಸ್ಟೋರೇಜಲ್ಲಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೋದ್ರಲ್ಲಿರ್ಬೋದು, ಇವು ಯಾವುದಾದ್ರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಯೂಶಲಿ ಕಂಟ್ಯಾಮಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಂಥ ಕಂಟ್ಯಾಮಿನೇಟ್ ಆಗಿರುವಂಥ ಹಾಲನ್ನು ಮಕ್ಕಳಾಗಲಿ ಅಥವಾ ಯಾರಾದರೂ ಸೇವಿಸಿದಾಗ ಯೂಶಲಿ ಅಸ್ವಸ್ಥ ಆಗುವಂಥ ಚಾನ್ಸಸ್ ಇರುತ್ತೆ. ಇವಿಷ್ಟು ಡಾಕ್ಟರ್ ಪವನ್ ಅವರ ಮಾತು. ಅಂದರೆ ಪ್ರಮುಖವಾಗಿ ಹಾಲು ಕಂಟಾಮಿನೇಟ್ ಆದರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ, ಅದರ ಬಗ್ಗೆ ವಿಚಾರ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಎಕ್ಸ್ಪರ್ಟ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ GB ಸತ್ತೂರ್ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತೂರ್ ಸರ್, ನಮಸ್ಕಾರ. ನಮಸ್ಕಾರ ಶ್ರೀಪಾದ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇನ್ನು ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಪವನ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್ ಸರ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಮುಂದಿನ ಭಾಗದಲ್ಲಿ ನಾನು ಈ ವಿಚಾರವಾಗಿ ರೈತ ಮುಖಂಡರನ್ನ ಮಾತಾಡಿಸ್ತೀನಿ, ಧಾರ್ಮಿಕ ಚಿಂತಕರನ್ನು ಕೂಡ ಮಾತಾಡಿಸ್ತೀನಿ. ಮೊದಲನೇದಾಗಿ ನಾನು ಡಾಕ್ಟರ್ ಸತ್ತೂರ್ ಅವರ ಹತ್ರ ಹೋಗ್ತೀನಿ. ಸತ್ತೂರ್ ಸರ್, ಈಗ ನಾನ್ ವೆಜ್ ಹಾಲು ಅನ್ನುವಂಥ ಕಾನ್ಸೆಪ್ಟ್ ಕೇಳಿದ ತಕ್ಷಣ ನಮ್ಮ ವ್ಯೂವರ್ಸ್ಗೆ ಒಂದು ರೀತಿ ಆಶ್ಚರ್ಯ ಮನೆ ಮಾಡುತ್ತೆ. ಏನಿದು ನಾನ್ ವೆಜ್ ಹಾಲು? ನಮ್ಮಲ್ಲಿ ಯಾವ ರೀತಿಯ ಪರಿಕಲ್ಪನೆ ಇದೆ? ಹಾಲು ಅಂತಂದ್ರೇ ಶುದ್ಧ, ಗೋಮಾತೆಯಿಂದ ಬರುವಂತಹ ಕ್ಷೀರ, ಇದು ದೇವರಿಗೆ ಪ್ರಿಯವಾದಂಥದ್ದು. ನಾವು ಕ್ಷೀರಾಭಿಷೇಕಕ್ಕಾಗಿ ಬಳಸ್ತೀವಿ, ನೈವೇದ್ಯಕ್ಕಾಗಿ ಬಳಸ್ತೀವಿ. ನಮ್ಮ ಆರೋಗ್ಯ ಸದೃಢವಾಗಿರಬೇಕು ಅಂತಂದರೆ ಹಾಲನ್ನು ಸೇವಿಸ್ತೀವಿ, ಇತ್ಯಾದಿ ಇತ್ಯಾದಿ ವಿಚಾರಗಳ ಪರಿಕಲ್ಪನೆ ಇದೆ. ಅಂಥ ಹಾಲಲ್ಲೂ ಕೂಡ ಈಗ ನಾನ್ ವೆಜ್ ಮಿಕ್ಸ್ ಆಗ್ತಾ ಇದೆ. ಆ ಹಸು ನಾನ್ ವೆಜ್ ತಿಂದು ನಮಗೆ ಹಾಲನ್ನು ಕೊಡುತ್ತೆ. ಇವೆಲ್ಲ ಕೇಳೋಕ್ಕೆ ವಿಚಿತ್ರ ಆಗಿದೆ, ನಿಮ್ಮ ಜೊತೆ ಮಾತಾಡೋಕ್ಕೂ ವಿಚಿತ್ರ ಅನಿಸ್ತಾ ಇದೆ. ಹೇಗೆ ಸರ್ ಈ ಪರಿಕಲ್ಪನೆ? ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಶ್ರೀಪಾದ್, ಇದನ್ನು
2-3 ವಿಭಾಗದಲ್ಲಿ ಮಾಡೋಣ. ವಿಜ್ಞಾನ, ಸಾಮಾಜಿಕ, ಧಾರ್ಮಿಕ. ರೈಟ್. ಮೊದಲು ವಿಜ್ಞಾನ ತಗೊಳ್ಳೋಣ. ಎಸ್ ಸರ್. 1990ರ ದಶಕದಲ್ಲಿ ಇಂಗ್ಲೆಂಡಲ್ಲಿ ಒಂದು ಜಡ್ಡಾಯಿತು ಕಾಲ್ಡ್ BSC, ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಕೆಫಲೋಪತಿ ಅಂತ ಹೇಳಿ. ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಈ ದೊಡ್ಡ ಜಡ್ಡಾತಿದ್ದು 1990 ದಶಕದ ಇಂಗ್ಲೆಂಡಲ್ಲಿ. ಅದರ ಮುಂದೆ WHO ಏನು ಹೇಳಿತು, ಇದು ಹಾಲಿನಿಂದ ಪ್ರಸಾರ ಆಗತಕ್ಕಂತಹ ಬೇನೆ ಅಲ್ಲ. ಮುಂದೆ ಅದು ಬೇನೇನು ಹೋಯಿತು, ಅದರ ಬಗ್ಗೆ ಡಿಸ್ಕಷನ್ನು ಹೋಯಿತು. ಇದು ವೈಜ್ಞಾನಿಕ ನಂಬರ್ 1. ನಂಬರ್ 2, ಭಾರತದಲ್ಲಿ ಧಾರ್ಮಿಕ ಮತ್ತು ಭಾವನಾತ್ಮಕ ಹಿನ್ನೆಲೆ ಇಷ್ಟು ಸ್ಟ್ರಾಂಗ್ ಇದೆಯಲ್ಲ, ಇದು ವೇದಕಾಲ ಪುರಾಣದಿಂದ ಬಂದದ್ದು ನಮ್ಮದು. ಈಗ ನೀವು ಹೇಳಿದ ಹಾಗೆ ಒಂದು ಗೋಮಾತೆ ಅಂತಕ್ಕಂಥದ್ದು. ಆದರೆ ವೈಜ್ಞಾನಿಕವಾಗಿ ಅಲ್ಲಿ ಏನು ಕೊಡ್ತಾರೆ ಹಸುಗಳಿಗೆ ಅಂದರೆ ಇದು ಕುದುರೆ, ಕತ್ತೆ, ನಾಯಿ, ಚಿಕನ್, ಇದರ ಎಲ್ಲರ ಮಾಂಸವನ್ನು, ರಕ್ತವನ್ನು, ಎಲುಬಿನಿಂದ ತೆಗೆದಂತಹ ಎಕ್ಸ್ಟ್ರಾಕ್ಟನ್ನು ಅಮೇರಿಕಾದಲ್ಲಿ ಕೊಡ್ತಾರೆ. ಇನ್ನು ನಮಗೆ ಅದಕ್ಕೆ ಡಿಫರೆನ್ಸ್ ಏನು, ಅದರಿಂದ ತಯಾರಾಗ್ತಕ್ಕಂಥ ಹಾಲಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಅಂದರೆ ಕಾಂಟ್ಯಾಮಿನೆಂಟ್ಸ್ ಅಂತೇವೆ ನಾವು, ಹೆವಿ ಮೆಟಲ್ ಕಾಂಟ್ಯಾಮಿನೆಂಟ್ಸ್. ಅದಕ್ಕೆ ಪ್ರಾಣಿಗೆ ಕೊಟ್ಟಂಥ, ಹಸುಗಳಿಗೆ ಕೊಟ್ಟಂಥ ಆ್ಯಂಟಿಬಯೋಟಿಕ್ಸ್ ರಕ್ತದಲ್ಲಿ ಬರುತ್ತಾ, ಆ ಕಾಂಟ್ಯಾಮಿನೇಷನ್ ಬಿಟ್ಟರೆ ಸೈಂಟಿಫಿಕಲಿ ಆ ಹಾಲೇನದೆ ಅದಕ್ಕೇನು ನೀವು ಮಾಂಸಾಹಾರಿ ಹಾಲು ಅಂತೀರಿ, ಬಹಳ ವಿಶೇಷವಾದಂತಹ ಫರಕ್ಕಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ನಾವು ರಿಯಲೈಸ್ ಮಾಡೋದು. ಆದರೆ ಭಾರತ ನಿಂತಿರೋದೇ ಅಕಾರ್ಡಿಂಗ್ ಟು SBI, ನಮ್ಮ ಭಾರತದಲ್ಲಿ ಡೇರಿ ಉತ್ಪನ್ನ 1,03,000 ಕೋಟಿ ನಮ್ಮಲ್ಲಿ ಅದು ಡೇರಿ ಬಿಸ್ನೆಸ್ಸೇ ಇದೆ. ಆ ರೈತರಿಗೆ, ಆ ಹಾಲು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತಹ ಒಂದು ಇಂಡಸ್ಟ್ರಿಗೆ ದೊಡ್ಡ ಆಘಾತ ಆಗತ್ತೆ. ಅಮೇರಿಕಾದಂಗೆ ಆರ್ಡರ್ಲಿ ಸಿಸ್ಟಮ್ ಇಂಡಿಯಾದಲ್ಲಿ ಇಲ್ಲ. ಅದು ನಂಬರ್ 1. ನಂಬರ್ 2, 70%ಕ್ಕಿಂತ ಹೆಚ್ಚು ವೆಜಿಟೇರಿಯನ್ ಇದ್ದಾರೆ. ಹಿಂದೂಸ್, ಜೈನ್ಸ್, ಮೆನಿ ಶೇಕ್ಸ್, ಭಾಳ ಜನ, ಇನ್ನಿತರ ಜನರು ಕೂಡ. ಹಾಲಂದು ಕೂಡಲೇ ಈವನ್ ನಾನ್ ವೆಜ್ ತಿನ್ನೋರು ಕೂಡ ಈ ಹಾಲು ನಾನ್ ವೆಜ್ ಸುರತ್ಲೆ ಬಂದೈತೆ ಅಂದರೆ ಬೇಡ ಅಂತಾರೆ. ಸೊ ಆ ಒಂದು ಭಾವನೆ, ಮಿಲ್ಕ್ ಮೀನ್ಸ್ ವೆಜಿಟೇರಿಯನ್, ಮಿಲ್ಕ್ ಮೀನ್ಸ್ ಗುಡ್ ಫಾರ್ ಹೆಲ್ತ್. ಈ ಕಾನ್ಸೆಪ್ಟ್ನಿಂದ ನಮ್ಮ ಇಂಡಿಯಾದಲ್ಲಿ ಪ್ರಾಣಿಗಳನ್ನು ತಿನ್ನಿಸಿದಂತಹ ಹಸುವಿನ ಹಾಲನ್ನು ನೋವೇ ಇಂಡಿಯಾ ವಿಲ್ ಆಕ್ಸೆಪ್ಟ್ ಇಟ್. ಮಾನ್ಯ ಮೋದಿಜಿಯವರು ಮತ್ತು ಅವರ ಕಮಿಟಿ ಏನಿದೆ, ಇದು ಬಹಳ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡಿದೆ. ತಿಳ್ಕೊಳ್ಳಿ, ಈಗ ನಮ್ಮ FSSAI, ನಮ್ಮದೇನದ FSSAI ಅಂತ ಏನಿದೆ, ಈ ಫುಡ್ ಅಥಾರಿಟಿ ಆಫ್ ಇಂಡಿಯಾ, ಅದು ನ್ಯಾಚುರಲಿ ಇಟ್ ಈಸ್ ಬೌಂಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್. ಯಾವುದೋ ಒಂದು ಪ್ರೆಷರಿಗೆ ಬಿದ್ದು ನಾಳೆ ಆಯಿತು ಕಳಿಸಿ ಅಂತಂದರು, ಯಾರು ಕುಡಿಬೇಕು ಆ ಹಾಲನ್ನು? ಇಟ್ಸ್ ಎ ವೇಸ್ಟ್. ದ ಡೀಲ್ ಈಸ್ ಎ ವೇಸ್ಟ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಇಲ್ ವಿಲ್. ಅಮೇರಿಕಾ ಮತ್ತು ನಮ್ಮ ನಡುವೆ ಸ್ವಲ್ಪ ಭಾವನಾತ್ಮಕ ಸಂಬಂಧ ಕೂಡ ಕೆಡೋ ಚಾನ್ಸ್ ಇದೆ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಮಾನ್ಯ ಮೋದಿಜಿಯವರ ಒಂದು ಏನು ಡಿಸಿಷನ್ ಇದೆ, ಬಹಳ ವೆಲ್ಕಮಿಂಗ್ ಡಿಸಿಷನ್ ಇದೆ. ವಿ ಆರ್ ನಾಟ್ ಗೆಟಿಂಗ್ ಎನಿ ಮಿಲ್ಕ್ ಫ್ರಾಮ್ ಕೌಸ್ ದಟ್ ಆರ್ ಫೆಡ್ ಆನ್ ಆ್ಯನಿಮಲ್ಸ್. ಎಸ್ ಸರ್, ಎಸ್ ಸರ್. ಪವನ್ ಅವರೇ, ಈಗ ಯಾವುದೇ ಪದಾರ್ಥಗಳಿಗೆ ನಾವು ಪೆಸ್ಟಿಸೈಡ್ ಅನ್ನೋದನ್ನು ಯೂಸ್ ಮಾಡಿದ್ರೇ ಅದು ಮಾರಕ ಅನ್ನುವಂತಹ ಈ ಕಾಲದಲ್ಲಿ ಹಾಲಿಗೂ ಕೂಡ ಪೆಸ್ಟಿಸೈಡ್ಸ್, ಈ ರೀತಿಯ ಪದಾರ್ಥಗಳು ಮಿಕ್ಸ್ ಆಗಿ ಬರುತ್ತೆ. ಐ ಮೀನ್, ಆ ಹಸು ಆ ಮಾಂಸಾಹಾರವನ್ನು ತಿಂದು ನಮಗೆ ಆ ಹಾಲನ್ನು ಕೊಡುತ್ತೆ. ಅದನ್ನು ನಾವು ಸೇವನೆ ಮಾಡಿದರೆ ನಮ್ಮ ದೇಹದ ಮೇಲೆ ಯಾವ ಮಟ್ಟಿಗೆ ಪರಿಣಾಮಗಳು ಆಗಬಹುದು ಅಂತ ಹೇಳಿ. ನೋಡಿ, ಈಗ ಇದೇನು ನಾನ್ ವೆಜ್ ಮಿಲ್ಕ್ ಅಂತ ಹೇಳ್ತಿದ್ದೀರಾ, ಇದರಲ್ಲಿ ಈ ಪ್ರಾಣಿಗಳನ್ನ ಅಥವಾ ಪ್ರಾಣಿಗಳ ಗಲೀಜ್ ಇರ್ಬೋದು ಅಥವಾ ಅದರ ಏನೇನು ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು, ಸೊ ಅವನ್ನೆಲ್ಲ ಬಿಸಾಕುವಂತ ಪ್ರಾಡಕ್ಟ್ ಗಳನ್ನೆಲ್ಲ ಯೂಸ್ ಮಾಡಿ ಅದನ್ನ ಫೀಡ್ ಆಗಿ ತಯಾರಿಸಿ, ಸೊ ಅದನ್ನ ಹಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಕಂಟ್ಯಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಸಾಲ್ಮೊನೆಲ್ಲಾ, ಲಿಸ್ಟೀರಿಯಾ, ಹಾಗೆ ಈಕೋಲೈ, ಇವೆಲ್ಲ ತುಂಬಾ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು. ಸೊ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಹಾಲಿಗೆ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರ ಜೊತೆಗೇನೆ ಇನ್ನೊಂದು ಕೆಮಿಕಲ್ ಕಂಟ್ಯಾಮಿನೆಂಟ್ಸ್ ಅಂತ ಹೇಳ್ತೀವಿ. ಈ ಕೆಮಿಕಲ್ ಕಂಟ್ಯಾಮಿನೆಂಟ್ಸ್ ಅಂತಂದ್ರೆ ಈ ಹೆವಿ ಮೆಟಲ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಅಥವಾ ಡ್ರಗ್ಸ್. ನೋಡಿ, ನಮ್ಮ ಭಾರತದಲ್ಲಿ ಅಷ್ಟಾಗಿ ಜಾಸ್ತಿಯಾಗಿ ಡ್ರಗ್ಸ್ ಕೊಡೋದಿಲ್ಲ. ಈಗ
ಈ ಹಸುಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು, ಅಥವಾ ಈ ಪ್ರಾಣಿಗಳು ತುಂಬಾ ಚೆನ್ನಾಗಿ ಅದು ಮಾಂಸ ಸಿಗ್ಬೇಕು, ಅಥವಾ ಈ ಕುದುರೆಗಳು ಇವೆಲ್ಲ ಆದ್ರೆ ಜೋರಾಗಿ ಓಡ್ಬೇಕು, ಈ ಹಂದಿ ಕೋಳಿ ಇವೆಲ್ಲಾನು ಕೂಡ ಕುರಿ ಇವಕ್ಕೆಲ್ಲ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಗ್ರೋತ್ ಸ್ಟಿಮ್ಯುಲೆಂಟ್ಸ್ ತುಂಬಾ ಸಾಕಷ್ಟು ಡ್ರಗ್ಸ್ ಅನ್ನ ಕೊಡುವಂತ ಅಭ್ಯಾಸಗಳು ತುಂಬಾ ಜಾಸ್ತಿ ಇದಾವೆ. ಸೊ ಇವೆಲ್ಲಾ ಡ್ರಗ್ಸ್ ಏನಂತಂದ್ರೆ ಇದನ್ನ ಹಸುಗಳು ಸೇವಿಸಿದಾಗ ಸೊ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಹಾಲಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ನೋಡಿ, ಈ ಗಲೀಜು ಅಥವಾ ಈ ನಾನ್ ವೆಜ್ ತಿಂತಕ್ಕಂತ ಹಸುಗಳು ಹಾಲಲ್ಲಿ ಅದು ಬರೋದಿಲ್ಲ, ಅದಕ್ಕೂ ನಾನ್ ವೆಜ್ಗೂ ಸಂಬಂಧ ಇಲ್ಲ. ಅದೇನಿದ್ರು ಒಂದು ಭಾವನಾತ್ಮಕ ಸಂಬಂಧ ಅಷ್ಟೇ. ನಮ್ಗೆ ರಿಯಲ್ ಆಗಿ ಟೆಕ್ನಿಕಲ್ ಆಗಿ ಅದೇನು ಬರೋದಿಲ್ಲ. ಆದ್ರೆ ಈ ಕೆಮಿಕಲ್ಸ್ ಏನಿದಾವೆ, ಪೆಸ್ಟಿಸೈಡ್ಸ್ ಏನಿದಾವೆ, ಡ್ರಗ್ಸ್ ಏನಿದಾವೆ, ಇವು ಹಾಲಲ್ಲಿ ಬರುತ್ತೆ. ಸೊ ಇದು ನಾವು ಹುಷಾರಾಗಿರ್ಬೇಕು. ಯಾಕೆಂತಂದ್ರೆ ಇದು ಹಾಲು ಕಂಟಾಮಿನೇಟ್ ಆದಾಗ, ಈಗ ಬ್ಯಾಕ್ಟೀರಿಯಾದಿಂದ ಕಂಟಾಮಿನೇಟ್ ಆದಾಗ ಅಂತ ಹಾಲನ್ನ ನಾವು ಕುಡಿದಾಗ ಯೂಶಲಿ ಮಕ್ಕಳು ಜಾಸ್ತಿ ಹಾಲನ್ನ ಸೇವಿಸ್ತಾರೆ, ಹಾಗೂ ವೃದ್ಧರು ಜಾಸ್ತಿ ಹಾಲನ್ನ ಸೇವಿಸ್ತಾರೆ. ಸೊ ಇಂಥವರಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಕರಳು ಇನ್ಫೆಕ್ಷನ್ ಆಗೋದು, ಹೊಟ್ಟೆ ನೋವಾಗ್ತಕ್ಕಂಥದ್ದು, ಹೊಟ್ಟೆ ಹಿಂಡ್ತಕ್ಕಂಥದ್ದು, ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಈ ಟೈಫಾಯ್ಡ್, ಸೊ ಇವೆಲ್ಲದಕ್ಕೂ ಕಾರಣ ಆಗುತ್ತೆ. ಇನ್ನೊಂದು ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಏನ್ ನಾವ್ ಹೇಳಿದ್ವಿ, ಹೆವಿ ಮೆಟಲ್ಸ್ ಇವೆಲ್ಲಾನು ಲಾಂಗ್ ರನ್ ಅಲ್ಲಿ ನಮ್ಮ ಈ ರಕ್ತ ಕಣಗಳನ್ನ ಸಪ್ರೆಸ್ ಮಾಡುವಂತ ಗುಣಗಳನ್ನ ಹೊಂದಿರ್ತವೆ. ಲಾಂಗ್ ರನ್ ಅಲ್ಲಿ ಗ್ರೋತ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹೆವಿ ಮೆಟಲ್ಸ್ ಎಲ್ಲ ತುಂಬಾ ಹೆಚ್ಚಿಗೆ ಸೇವಿಸಿದಾಗ, ಎಸ್ಪೆಷಲಿ ಮಕ್ಕಳು ಸೇವಿಸಿದಾಗ ಅವರ ಏನು ಗ್ರೋತ್ ಇದಿರುತ್ತೆ ಅದು ಕೂಡ ಕುಂಠಿತ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಲಾಂಗ್ ರನ್ ಅಲ್ಲಿ ಕ್ಯಾನ್ಸರ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಈ ಪ್ರಿಸರ್ವೇಟಿವ್ಸ್ ಇರ್ಬೋದು, ಹೆವಿ ಮೆಟಲ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇವೆಲ್ಲ ಲಾಂಗ್ ರನ್ ಅಲ್ಲಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ಸ್ ಇವೆಲ್ಲ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ವಿರಾಮದ ನಂತರ ಮತ್ತೆ ಸ್ವಾಗತ. ನಾನ್ ವೆಜ್ ಹಾಲಿನ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಅಮೆರಿಕದ ನಾನ್ ವೆಜ್ ಹಾಲು ಭಾರತಕ್ಕೆ ಎಂಟ್ರಿ ಕೊಟ್ಟರೆ ಇಲ್ಲಿ ಯಾವ್ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ವೈಜ್ಞಾನಿಕವಾಗಿ ಏನೇನು ಸಮಸ್ಯೆ ಆಗುತ್ತೆ, ಮನುಷ್ಯನ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಇದರ ಜೊತೆಗೆ ಭಾರತದ ಹೈನುಗಾರಿಕೆಯ ಮೇಲೆ ಇದು ಕೊಡಲಿ ಪೆಟ್ಟು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು ಅಮೇರಿಕಾದಲ್ಲಿ ಕೋಳಿ ರಕ್ತವನ್ನು ಕುಡಿದಂತಹ ಹಸುವಿನ ಹಾಲನ್ನು ನಾವು ಸೇವನೆ ಮಾಡಿದರೆ, ಅಥವಾ ನಾವು ಹೋಗಿ ಯಾವುದೋ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಅಂತ ಕೊಟ್ಟರೆ ಪರಿಸ್ಥಿತಿ ಏನಾಗಬೇಡ? ಸೂಪರ್ ಮಾರ್ಕೆಟ್ಗಳ ಶೆಲ್ಫಲ್ಲಿ ಇಟ್ಟರೆ ಏನಾಗಬೇಡ ಪರಿಸ್ಥಿತಿ? ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ನಾನಾ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಈ ರೀತಿಯ ಪ್ರಯತ್ನಗಳಾಗಿದ್ದಿದೆ. ಈ ರೀತಿಯ ಅಮೇರಿಕಾದ ಈ ಹಾಲು ಉತ್ಪಾದನೆಗಳನ್ನು ನಮ್ಮ ದೇಶಕ್ಕೆ ಒತ್ತಾಯಪೂರ್ವಕವಾಗಿ ಕಳಿಸುವಂಥ ಪ್ರಯತ್ನಗಳು ಆಗಲೂ ಕೂಡ ಆಗಿದ್ವು. ಆದರೆ ವಾಜಪೇಯಿ ಅವರು ಸಾರಾ ಸಗಟಾಗಿ ತಳ್ಳಿ ಹಾಕಿದರು. ಇದು ಬೇರೆ ರೀತಿಯ ಒಪ್ಪಂದಗಳ ಮೇಲೆ ಪರಿಣಾಮ ಬೀರಿದ್ರೂ ತೊಂದರೆ ಇಲ್ಲ, ಇದು ಮಾತ್ರ ನಮ್ಮ ದೇಶಕ್ಕೆ ಬೇಡ ಅಂತ ಹೇಳಿ ಅವತ್ತು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡ್ರು. ಮತ್ತೆ ನಾನು ಡಾಕ್ಟರ್ ಸತ್ತೂರ್ ಅವರನ್ನ ಮಾತಾಡ್ತೀನಿ. ಡಾಕ್ಟರ್ ಸತ್ತೂರ್ ಅವರು, ಈಗ ಈ ನಾನ್ ವೆಜ್ ಹಾಲು ಅನ್ನುವಂತಹ ವಿಚಾರ ಬಂದಾಗ ಎರಡು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಒಂದು ಜಿಲಾಟಿನ್ ಮತ್ತು ಟ್ಯಾಲೋ. ಪ್ರೋಟೀನ್ನ ನೆಪದಲ್ಲಿ ಇವುಗಳನ್ನು ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದಂತೆ, ಆ ಹಸುಗಳಿಂದ ಪ್ರೋಟೀನ್ ಯುಕ್ತ ಹಾಲು ಬರೋದಂತೆ, ಅವುಗಳನ್ನು ದೇಶದಾದ್ಯಂತ ಹಂಚೋದಲ್ಲದೆ ನಮ್ಮ ದೇಶಕ್ಕೂ ಕಳಿಸೋದಂತೆ. ಏನು ಈ ಜಿಲಾಟಿನ್, ಏನು ಈ ಟ್ಯಾಲೋ, ಇವು ಮಿಕ್ಸ್ ಆಗಿರುವಂತಹ ಹಾಲನ್ನು ನಾವು ಸೇವಿಸಿದರೆ ನಮ್ಮ ದೇಹದ ಮೇಲೆ ಇದು ಎಷ್ಟರ ಮಟ್ಟಿಗೆ ನೇರವಾಗಿ ಪರಿಣಾಮ ಬೀರ್ಬೋದು? ಜೆಲೆಟಿನ್ ಅನ್ನೋಂಥದ್ದು ಮೇನ್ಲಿ ಇದು ಇಂಟೆಸ್ಟೈನ್ ನಿಂದ ತೆಗೆಯುತ್ತಂಥ ಒಂದು ವಸ್ತು. ಅದು ಜೆಲೆಟಿನ್ ಇಸ್ ಸಮ್ ಸಾರ್ಟ್ ಆಫ್ ಕೆಮಿಕಲ್ ದಟ್ ಈಸ್ ಆರ್ ಅ ಮಟೀರಿಯಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಇಂಟೆಸ್ಟೈನ್ಸ್. ಆದರೆ ಇದನ್ನು ಯೂಶ್ವಲಿ ನಾವು ಆಪರೇಷನಲ್ಲಿ ಕ್ಯಾಟ್ಗಟ್ಟಿಗೆ ಯೂಸ್ ಮಾಡ್ತೇವೆ. ಕ್ಯಾಟ್ಗಟ್ ಅಂದರೆ ಹೊಲಿಗೆ ಹಾಕ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ ಅದನ್ನು, ಜೆಲೆಟಿನ್. ಅದು ನಂಬರ್ ಒನ್. ಹ್ಯೂಮನ್ ಕನ್ಸಂಪ್ಷನ್ ಜೆಲೆಟಿನ್ ಪ್ರಶ್ನೆನೇ ಬರೋದಲ್ಲ, ಅದು ಮಾಡತಕ್ಕಂಥ ವಿಷಯ ಅಲ್ಲ. ಅದು ನಂಬರ್ ಒನ್. ಹೊಲಿಗೆಗೆ ಹಾಕೋದಕ್ಕೆ ಯೂಸ್ ಮಾಡೋದು, ಇವರು ಹಾಲಿಗೆ ಒಂದು ಮಿಕ್ಸ್ ಮಾಡ್ತಾರೆ. ಸಾಂಸ್ಕೃತಿಕ ಕರೆಕ್ಟ್ ಬರ್ತಾರೆ. ಎಸ್ ಸರ್, ಎಸ್ ಸರ್, ಗೋ ಹೆಡ್. ಕರೆಕ್ಟ್. ಬಟ್ ಅಲ್ಲಿ ಒಂದು ನಾವು ವಿಶೇಷವಾದಂತಹ ವಿಚಾರ ಮಾಡಬೇಕು. ಒಂದು ಭಾರತದಲ್ಲಿ ನಮ್ದೇನದೆ, ನಾವು ಇದು ನೋಡ್ತಕ್ಕಂಥ ಆ್ಯಂಗಲನ್ನೇ ಚೇಂಜ್ ಮಾಡಬೇಕು. ಭಾರತದಲ್ಲಿ FSSAI ಫುಡ್ ಅಥಾರಿಟಿ ಏನಿದೆ ಬಹಳ ಕ್ಲಿಯರ್ ಇದೆ.
ನಮ್ಮ ಹಸುಗಳಿಗೆ ಹಾಲು ಕೊಡ್ತಕ್ಕಂತಹ ಯಾವುದೇ ಪ್ರಾಣಿ ಹಸುಗಳೇನಿದೆ ಆ ಹಸುಗಳಿಗೆ ಆ್ಯನಿಮಲ್ ಬೇಸ್ಡ್ ಪ್ರಾಡಕ್ಟನ್ನು ತಿನ್ನಲಿಕ್ಕೆ ಕೊಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಲಾ ನಂಬರ್ 1. ಇದು ಬ್ಲಡ್ ಆಯಿತು, ಮೀಟ್ ಆಯಿತು, ಮಾಂಸ ಆಯಿತು, ಎಲುಬಾಯಿತು, ಏನಾಯಿತು ಕೊಡೋಂಗಿಲ್ಲ ನಂಬರ್ 1. ಎರಡನೇದ್ರಿ ಬಹಳ ಇಂಪಾರ್ಟೆಂಟ್, ಶ್ರೀಪಾದ್ ತಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬೇಕಿದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅದರ್ ಕೋರ್ಟ್ ಸೇ ಫುಡ್ ಈಸ್ ಎ ಹ್ಯೂಮನ್ ರೈಟ್. ಯು ಕ್ಯಾನ್ ಸೇ ನೋ. ಆ ವಿಷಯವನ್ನೇ ಮುಂದಿಟ್ಟುಕೊಂಡು ನಮ್ಮ ಶ್ರೀಮಾನ್ ಮೋದಿಯವರು ಬೇಡ ಅಂತ ಹೇಳಿದ್ದಾರೆ. ಬಹಳ ಆಳವಾಗಿ ಸ್ಟಡಿ ಮಾಡಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್. ದಿಸ್ ಈಸ್ ಎ ಹ್ಯೂಮನ್ ರೈಟ್, ದಿಸ್ ಈಸ್ ಎ ಗೌರ್ಮೆಂಟ್ ರೈಟ್, ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಇನ್ ಎ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಇನ್ ದ ಕೋರ್ಟ್. ಅಷ್ಟು ಸಾಮಾನ್ಯ ವಿಷಯ ಅಲ್ಲದ ಅಲೋ ಮಾಡಲಿಕ್ಕೆ. ಓಕೆ ಪವನ್ ಅವರೇ, ಇನ್ನೊಂದು ಈ 2003ರಲ್ಲಿ ಇದೇ ರೀತಿ ಒಂದು ಘಟನೆ ಆಗಿತ್ತು. ಅದೇ ಅಮೆರಿಕಾದಲ್ಲಿ ಸತ್ತ ಜಾನುವಾರಿನ ಮಾಂಸವನ್ನ ಮತ್ತೆ ಜಾನುವಾರುಗಳಿಗೆ ಕೊಡೋದು, ಇದರಿಂದ BSC ಅನ್ನುವಂತಹ ಮಾರಕ ಕಾಯಿಲೆ ಹರಡಿ ಅದನ್ನು ನಿಷೇಧನೆ ಮಾಡಿಬಿಟ್ರವಾಗ ಮತ್ತು ಈ ರೀತಿಯ ಪ್ರಯತ್ನಗಳಲ್ಲಿ ಆಗ್ತಾ ಇರೋದು. ಅಂದರೆ ಈ BSE ಅಂತಂದ್ರೆ ಏನು, ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಆ ರೀತಿಯ ತೊಂದರೆಗಳು ಇನ್ ಕೇಸ್ ಈ ನಾನ್ ವೆಜ್ ಹಾಲು ಭಾರತಕ್ಕೆ ಬಂದರೆ ಇಲ್ಲಿಯೂ ಕೂಡ ಆ ರೀತಿಯ ಸಮಸ್ಯೆಗಳಾಗ್ಬೋದಾ ಹೇಗೆ ಅಂತ ಹೇಳಿ? ನೋಡಿ, ಯಾವಾಗ್ಲೂ ನಾವು ಭಾರತದಲ್ಲಿ ಏನಂದ್ರೆ ಒಂದು ಸಾವಯವ ಕೃಷಿ ಅಥವಾ ನ್ಯಾಚುರಲ್ ಆಗಿ ಏನು ಬೆಳಿತೀವಿ ನಾವು, ಈ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಇರ್ಬೋದು, ಯಾವುದೇ ಇದಾಗ್ಲಿ ಆರ್ಗ್ಯಾನಿಕ್ ಅಂತ ನಾವು ಜಾಸ್ತಿ ಯೂಶಲಿ ಪ್ರಿಫರ್ ಮಾಡ್ತೀವಿ. ಇದಕ್ಕೆ ಬರೀ ಭಾರತದಲ್ಲ, ಈಗ ಪ್ರಪಂಚದಾದ್ಯಂತ ಕೂಡ ಇದಕ್ಕೆ ಮನ್ನಣೆ ಸಿಕ್ಕಿದೆ. ಯಾಕೆ ಅಂತಂದ್ರೆ ನ್ಯಾಚುರಲ್ ಆಗಿ ನಾವು ಒಂದು ಗಿಡ ಆಗ್ಲಿ ಒಂದು ಪ್ರಾಣಿ ಆಗ್ಲಿ ಬೆಳಿಬೇಕು ಅಂತಂದ್ರೆ ಅದ್ರ ಪಾಡಿಗೆ ಅದ್ ಬಿಟ್ರೆ ನಿಧಾನವಾಗಿ ಅದು ಹೇಗೆ ಬೆಳಿಬೇಕು ಆ ರೀತಿಯಾಗಿ ಬೆಳ್ಕೊಂಡು ಹೋಗುತ್ತೆ. ಆದ್ರೆ ಈ ತುಂಬಾ ಪ್ರಾಫಿಟ್ಸ್ ಪಡೆಯೋದಕ್ಕೋಸ್ಕರ ಏನಂದ್ರೆ ರಾತ್ರಿ ಅದನ್ನ ತುಂಬಾ ಚೆನ್ನಾಗಿ ದಪ್ಪ ಆಗಂಗ್ ಮಾಡ್ಬೇಕು, ಮಾಂಸ ಜಾಸ್ತಿ ಬರಂಗ್ ಮಾಡ್ಬೇಕು ಅಥವಾ ಜಾಸ್ತಿ ಗ್ರೋತ್ ಆಗ್ಬೇಕು. ಸೊ ಇದು ಎಲ್ಲಾ ಕಡೆನೂ ನಡೀತಾ ಇದೆ. ಸೊ ಅದರ ಎಫೆಕ್ಟ್ ಗಳೇ ಇವು. ಈಗೇನು ನಾವು ಜಿಲೆಟಿನ್ ಮತ್ತೆ ಟ್ಯಾಲೋ ಎಲ್ಲ ಹೇಳಿದ್ರಿ, ಇವೆಲ್ಲ ಇನ್ನೇನು ಇಟ್ ಇಸ್ ಜಸ್ಟ್ ಪ್ರೋಟೀನ್ಸ್ ಮತ್ತೆ ಅಮೈನೋ ಆಸಿಡ್ಸ್. ಇವು ಆಗಿ ಕೆಲವೊಂದು ಪ್ಲಾಂಟ್ಸ್ ಇದ್ರಲ್ಲೂ ಇರುತ್ತೆ ಮತ್ತೆ ಬೋನ್ಸ್ ಅಲ್ಲೂ ಇರುತ್ತೆ. ಎಸ್ಪೆಷಲಿ ಬೋನ್ಸ್ ಮತ್ತೆ ಇದರಲ್ಲಿ ಮಸಲ್ಸ್ ಅಲ್ಲಿ ಇರುತ್ತೆ. ಸೊ ಇವು ಮಾಡ್ತಾರೆ, ಈಗ ಚೆನ್ನಾಗಿರೋ ಒಂದು ಮಾಂಸ ಇದು ಹಸುಗಳಿಗೆ ಕೊಡಬೇಕು ಅಂತಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಸತ್ತ ದನಗಳು, ಸತ್ತ ಹಸುಗಳು ಅಥವಾ ಕುರಿ, ನೀವು ಅಲ್ಲಿ ಇಂಥ ಪ್ರಾಣಿ ಅಂತ ಇಲ್ಲ, ನೀವು ಕೋಳಿ, ಮೇಕೆ, ಬೆಕ್ಕು, ಕುರಿ, ಹಂದಿ, ಪ್ರತಿಯೊಂದು ಕೂಡ ಅಂದ್ರೆ ಯಾವ್ಯಾವೆಲ್ಲ ಸತ್ತಿರುತ್ತೆ. ಸೊ ಅಂತವನ್ನ ಎಲ್ಲಾನು ಕೂಡ ಇವರು ಅದನ್ನ ಫೀಡ್ ತರ ಒಂದು ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಪ್ರೋಟೀನ್ ಜಾಸ್ತಿ ಬರೋದಕ್ಕೆ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅದರ ಬೋನ್ಸ್ ನ ತೆಗೆದುಕೊಂಡು ಕೂಡ ಈ ಬೋನ್ಸ್ ನ ತೆಗೆದುಕೊಂಡು ಅದರಲ್ಲಿ ಜಿಲಾಟಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನಾವೇನಾಗುತ್ತೆ, ಕೊಲಾಜನ್ ನಾವು ಕುಕ್ ಮಾಡಿದಾಗ ಯೂಶಲಿ ಜಿಲಾಟಿನ್ ಆಗುತ್ತೆ, ಪ್ರೋಟೀನ್ಸ್ ಜಾಸ್ತಿ ಆಗೋದಕ್ಕೆ ಇದ್ ಮಾಡ್ತಾರೆ. ಈಗಾಗಲೇ ಡಾಕ್ಟರ್ ಸುತ್ತೂರ್ ಅವ್ರು ಹೇಳ್ತಾ ಇದ್ರು, ನಾವ್ ಎಷ್ಟೋ ಕಡೆ ನಾವು ಸರ್ಜರಿ ಇದ್ರಲ್ಲೆಲ್ಲ ಬಳಸ್ತಕ್ಕಂಥ ಸೂಚರ್ ಮೆಟೀರಿಯಲ್ಸ್ ಇವೆಲ್ಲಾನು ಕೂಡ ಜಿಲಾಟಿನ್ ಯುಕ್ತವಾಗಿರುತ್ತೆ, ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ ಇದಿರುತ್ತೆ. ಹಾಗೆ ಬೇರೆ ಎಷ್ಟೊಂದು ಐಟಮ್ಗಳು ಕೂಡ ನಾವು ಈ ಜಿಲಾಟಿನ್ ಇದರಲ್ಲಿ ಮಾಡ್ತೀವಿ. ಆದ್ರೆ ಇನ್ನೂ ಒಂದು ಕಡೆ ಸತ್ತ ಪ್ರಾಣಿಗಳನ್ನ ಹಾಕೋದ್ರಿಂದ ಯೂಶಲಿ ಪ್ರಾಣಿಗಳು ಯಾಕೆ ಸಾಯ್ತವೆ? ನ್ಯಾಚುರಲ್ ಆಗಿ ಸಾಯೋದಕ್ಕಿಂತ ಎಷ್ಟೊಂದು ಪ್ರಾಣಿಗಳು ಡಿಸೀಸ್ ಗಳು ಬಂದು ಸತ್ತಿರ್ತವೆ. ಸಾಕಷ್ಟು ಪ್ರಾಣಿಗಳು ಈಗ ಎಷ್ಟೋ ಡಿಸೀಸ್ ಗಳನ್ನ ಸ್ಪ್ರೆಡ್ ಮಾಡ್ತವೆ. ನಾವ್ ಈಗಾಗ್ಲೇ ನೋಡಿ, ಬರ್ಡ್ ಫ್ಲೂ ಇರ್ಬೋದು, ನೀವು ಸ್ವೈನ್ ಫ್ಲೂ ಇರ್ಬೋದು, ನೀವು H1N, ನಾವು ಸಾಕಷ್ಟು ಎಷ್ಟೊಂದು ಪ್ರಾಣಿಗಳಿಂದ ನಾವು ಮನುಷ್ಯರಿಗೆ ಬರ್ತಕ್ಕಂಥ ಡಿಸೀಸಸ್ ತುಂಬಾ ಜಾಸ್ತಿ ಇದಾವೆ. ಯಾವಾಗ ಈ ಸತ್ತ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲಿ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಹಸುಗಳಿಗೆ ಕೊಟ್ಟು ಸಡನ್ ಆಗಿ ಅದು ತುಂಬಾ ಜಾಸ್ತಿ ದಪ್ಪ ಆಗಿ ಆಗೋ ಹಾಗೆ ಮಾಡಿ ಬೇಗ ಹಾಲು ಕೊಡೋ ಹಾಗೆ ತುಂಬಾ ಜಾಸ್ತಿ ಹಾಲು ಕೊಡೋ ಹಾಗೆ ಮಾಡ್ತಾರೆ. ಇದು ಸೈಂಟಿಫಿಕ್ ಆಗಿ ಕೂಡ ಸರಿ ಇಲ್ಲ. ಯಾಕಂದ್ರೆ ರಾತ್ರಿ ಅದಕ್ಕೆ ತುಂಬಾ ಚೆನ್ನಾಗಿ ಫೀಡ್ ಮಾಡಿ ಎಕ್ಸ್ಟ್ರಾ ಇದು ಹಾಲು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡೋದ್ರಿಂದ ಇದರಲ್ಲಿ ಡಿಸೀಸಸ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಲ್ಲಿ ಕೆಲವಾರು ಡಿಸೀಸ್ ಇವೆ. ಆ ಡಿಸೀಸಸ್ ನಮ್ಗೆ ಸ್ಕಿನ್ ಗಳಿಗೆ ಎಫೆಕ್ಟ್ ಆಗ್ಬೋದು, ಬ್ರೈನ್ ಗೆ ಎಫೆಕ್ಟ್ ಆಗ್ಬೋದು. ಅದರಲ್ಲೂ ತುಂಬಾ ಮಾರಣಾಂತಿಕವಾದ ಎಷ್ಟೊಂದು ಡಿಸೀಸಸ್ ಕೂಡ ಇವೆ. ಎಷ್ಟೊಂದು ಮೆನಿಂಜೈಟಿಸ್ ಕಾಸ್ ಮಾಡುತ್ತೆ, ನಮ್ಮ ಬ್ರೈನ್ ಗಳಿಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಅನ್ಸೈಂಟಿಫಿಕ್ ಆಗಿ ಈ ಸತ್ತ ಪ್ರಾಣಿಗಳ ಮಾಂಸಗಳನ್ನ ಉಪಯೋಗಿಸಿ ಹಸುಗಳಿಗೆ ಫೀಡ್ ಆಗಿ ಕೊಡ್ತಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಎಸ್ಪೆಷಲಿ ನಮ್ಮ ದೇಶ ಏನಂತಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ದೇಶದಲ್ಲಿ ಭಾವನೆಗಳಿಗೆ ತುಂಬಾ ಜಾಸ್ತಿ ಬೆಲೆ ಕೊಡ್ತೀವಿ. ಈ ಅಟ್ಯಾಚ್ ಆಗಿರುವಾಗ ಯಾರದೇ ಆಗ್ಲಿ, ನಾವು ಊಟ ತಗೋಬೇಕು ಅಥವಾ ಏನ್ ಹಾಲು ಕುಡಿಬೇಕು, ನಾವ್ ಏನ್ ತಿನ್ಬೇಕು ಅನ್ನೋದು ನಮ್ಮ ಇಷ್ಟ. ಅದು ಅದ್ರಲ್ಲಿ ನಮ್ಗೆ ಎಷ್ಟು ವೆರೈಟಿ ಇರ್ಬೋದು, ಅದಕ್ಕೆ ನಮ್ಗೆ ಒಂದು ಚಾಯ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಹಾಗೆ ಅದನ್ನ ಸೆಲೆಕ್ಟ್ ಮಾಡುವಾಗ ಕೂಡ ಅದು ಫುಡ್ ಎಲ್ಲಿಂದ ಬಂದಿರುತ್ತೆ, ಅದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್
ಅಥವಾ ಯಾವ್ದ್ರಿಂದ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಪ್ರತಿಯೊಂದು ಕೂಡ ತಿಳ್ಕೊಳ್ಳೋ ಒಂದು ಹಕ್ಕು ಕೂಡ ನಮ್ಗೆ ಇದೆ. ಸೊ ಹಾಗಿರುವಾಗ ಈ ಸತ್ತ ಪ್ರಾಣಿಗಳನ್ನೆಲ್ಲ ಅದಕ್ಕೆ ಫೀಡ್ ಮಾಡಿ ಅದ್ರಲ್ಲಿ ಇರ್ತಕ್ಕಂಥ ಡಿಸೀಸ್ ಗಳೆಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ಸದ್ಯದ ಮಟ್ಟಿಗೆ ಅಲ್ಲಿ ಯಾವ್ದೇ ಒಂದು ಡಿಸೀಸ್ ಕಾಣದೇ ಇರ್ಬೋದು, ಮುಂದಿನ ದಿನ ಯಾವ್ದೋ ಒಂದು ಡಿಸೀಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಂಥವಕ್ಕೆ ನಾವು ಅವಕಾಶವನ್ನ ಕೊಡ್ಲೇಬಾರದು. ಸದ್ದೂರ್ ಅವರೇ, ನಂದೊಂದು ಪ್ರಶ್ನೆ ಇದೆ. ಈಗ ಭಾರತಕ್ಕೆ ನಾನ್ ವೆಜ್ ಹಾಲು ಬೇಡವೇ ಬೇಡ ಅಂತ ಮೋದಿ ಅವರು ಪಟ್ಟು ಹಿಡಿದಿದ್ದಾರೆ. ಅನೇಕ ಸುತ್ತಿನ ಮಾತುಗಳು ಆಗ್ತಾ ಇದೆ ಈ ಅಮೆರಿಕ ಮತ್ತು ಭಾರತದ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ. ಒಂದು ವಿಚಾರದಲ್ಲಿ ಮಾತ್ರ ಅದು ಸಾಧ್ಯ ಆಗ್ತಾ ಇಲ್ಲ. ಕಾರಣ, ಮೋದಿ ಅವರು ಈ ವಿಚಾರವನ್ನು ಸುತಾರಾಮ್ ಒಪ್ತಾ ಇಲ್ಲ ಅನ್ನುವಂಥದ್ದು. ಇದು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ತಡೆಯೊಡ್ತಾ ಇರೋದಾ, ಅಥವಾ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕಾರಣ ಆಗುತ್ತೆ ಅಂತ ಹೇಳಿ ತಡೆ ಹಿಡಿಯುತ್ತಾ ಇರೋದಾ? ಈಗ ನಂದೊಂದು ಪ್ರಶ್ನೆ, ಈಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದು ಬಂದರೆ ಅನ್ನುವಂಥದ್ದಾದರೆ, ಅಮೆರಿಕದ ಜನರು ಕೂಡ ಇದೇ ಹಾಲನ್ನು ಸೇವನೆ ಮಾಡ್ತಾ ಇದ್ದಾರೆ, ಇದೇ ಹಾಲು ಉತ್ಪಾದನೆಗಳನ್ನು ಅವರು ಬಳಸ್ತಾ ಇದ್ದಾರೆ. ಅವರ ದೇಹದಲ್ಲಿ, ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಕಂಡು ಬರ್ತಾ ಇಲ್ವಲ್ಲ, ಯಾಕೆ? ಅಲ್ಲಿಗೆ ನಮ್ಮ ದೇಹ ಪರಿಸ್ಥಿತಿ, ಅವರ ದೇಹ ಪರಿಸ್ಥಿತಿ ಯಾವ ರೀತಿ ವ್ಯತ್ಯಾಸ ಕಂಡು ಬರುತ್ತೆ? ಈಗ ಧಾರ್ಮಿಕ ಮತ್ತು ಈ ವಿಚಾರ, ಎರಡೂ ವಿಚಾರಗಳು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾರಣ, ಯು ಆರ್ ಎಕ್ಸ್ಪರ್ಟ್ ಇನ್ ಬೋತ್ ಸಬ್ಜೆಕ್ಟ್ಸ್. ಕರೆಕ್ಟ್. ನಾವು ಲೆಟ್ ಅಸ್ ಟಾಕ್ ಫ್ರಮ್ ವೈಜ್ಞಾನಿಕ ವಿಷಯದಿಂದ ಮಾತಾಡೋಣ. ಈ ಮಾಂಸಾಹಾರಿ ಹಾಲು ಅಂತ ಕರೆಯೋಣ. ಈ ಮಾಂಸಾಹಾರಿ ಹಾಲು ಅದರದ್ದು ರುಚಿ ಆಯಿತು, ಅದರ ವಾಸನೆ ಆಯಿತು. ಅದು ಸಸ್ಯಾಹಾರಿ ಹಾಲಿಗೆ ಅದಕ್ಕೆ ಬಾಜು ಇಟ್ಟರೆ ನಿಮಗೆ ಏನೂ ಗೊತ್ತಾಗಲ್ಲ. ನಂಬರ್ 1. ಕೆಮಿಕಲ್ ಅನಾಲಿಸಿಸ್ ಮಾಡಿದರೆ ಪ್ರೋಟೀನ್ ಮತ್ತು ಫ್ಯಾಟ್ ಕಂಟೆಂಟ್ ಮಾಂಸಾಹಾರಿ ಹಾಲಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ. ಇದು ಬಿಟ್ಟರೆ ಯಾರಿಗೂ ಅದರ ಡಿಫರೆನ್ಸ್ ಗೊತ್ತಾಗಲ್ಲ. ಇದು ವೈಜ್ಞಾನಿಕವಾಗಿ. ಇನ್ನು ಸಾಂಸ್ಕೃತಿಕವಾಗಿ ಬಹಳ ಕಠಿಣ ಇದೆ ರೀ. ಕೆಲವು ಜನ, ಈಗ ಎಷ್ಟೋ ಜನ ಹಿಂದೂಗಳಾಯಿತು, ಇನ್ನಿತರರಾಯಿತು, ಮನೆಯಲ್ಲಿ ನಾನ್ ವೆಜ್ ತಿನ್ನಲೇ ಇದ್ರೂ ಕೂಡ ಭಾಳ ಜನ ತಿಂತಾರೆ. ಯಾಕಂದರೆ ಟ್ರಾವೆಲಿಂಗಲ್ಲಿ ಇರ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ತಿನ್ನಬೇಕಾಗ್ತದೆ ಕೆಲವು ಸಾರಿ. ಅವರು ತಿಂದಾಗ ಯಾವಾಗಲೂ ಕೂಡ ಅವರು ಇದನ್ನು ವಿಚಾರ ಮಾಡೋದಲ್ಲ, ಇದು ಈ ಆ್ಯನಿಮಲ್ ಈ ಅಥವಾ ಚಿಕನ್ ಏನಿದೆ, ಆ ಚಿಕನ್ಗೆ ಏನು ಫೀಡ್ ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ. ಇದು ವಿಶ್ವನೇ ಒಂದು ಇವ್ರು ಹೇಳಿದಂಗೆ ಹೋಲ್ ವರ್ಲ್ಡ್ ಈಸ್ ಇನ್ ಎ ಪಾಮ್. ಇಂಥ ವಿಷಯದಲ್ಲಿ ಜಾಗತಿಕ ವಿಷಯದ ಮಟ್ಟಿಗೆ ಬಂದಾಗ ಭಾರತಕ್ಕೂ ಮತ್ತು ಜಗತ್ತಿಗೂ ಏನು ಫರಕಪ್ಪ ಅಂದರೆ, ನಾವು ಬಹಳ ಸಾತ್ವಿಕತೆಗೆ ಮಹತ್ವ ಕೊಟ್ಟೇವಿ, ಧಾರ್ಮಿಕತೆಗೆ ಮಹತ್ವ ಕೊಟ್ಟೇವಿ. ಎಸ್ಪೆಷಲಿ ಹಸುವಿನ ವಿಷಯ ಬಂದಾಗ ಅದು ಒಂದು, ತಾವೇ ಹೇಳಿದ ಹಾಗೆ, ಅದು ಒಂದು ದೇವತೆಯಾಗಿ ಲಕ್ಷಾಂತರ ದೇವತೆಗಳು ಫೋಟೋ ನೋಡಿದ್ದಾರೆ. ಹಿಂದಕ್ಕೆ ಎಲ್ಲ ಫೋಟೋದಾಗ ಒಂದು ಹಸು ತೋರಿಸ್ತಾರೆ, ಎಲ್ಲ ದೇವತೆಗಳನ್ನು ಹಸುದಲ್ಲಿ ತೋರಿಸ್ತಾರೆ. ಸೊ ಅದರಿಂದ ಬರ್ತಕ್ಕಂಥ ಹಾಲು ಪವಿತ್ರ ಇದ್ದಾಗ ಅದಕ್ಕೆ ನೀವು ಕುದುರೆ, ಕತ್ತಿ, ನಾಯಿ, ಹಂದಿ ತಿನ್ನಿಸ್ತೇವೆ ಅಂದರೆ ಯಾರು ಒಪ್ತಾರೆ ಭಾರತದಲ್ಲಿ? ನಿಜ ನಿಜ ಸರ್, ನಿಜ. ಓಕೆ ಪವನ್ ಅವರೇ, ಈಗ ಮತ್ತು ನಾ ಹೇಳಿದ ಹಾಗೆ ಒಂದು ವಿಷಯ ಬಹಳ ಇಂಪಾರ್ಟೆಂಟ್. ಬರ್ತೀನಿ ಸರ್. ಪವನ್ ಸರ್, ಈಗ ದೇಹದ ಮೇಲೆ ಪರಿಣಾಮ ಆಗುವಂಥದ್ದು ಕೊಬ್ಬಿನಾಂಶಗಳ ಅತಿಯಾದಂಥ ಬಳಕೆ, ಆ ಹಸುವಿನ ಹಾಲನ್ನು ನಾವು ಸೇವನೆ ಮಾಡಿದರೆ ಮುಂದೆ, ಈಗ ಏನೂ ಸಮಸ್ಯೆ ಆಗಲಿಲ್ಲ ಅಂತಂದ್ರೂ ಕೂಡ ಮುಂದೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ರಿ. ಸೊ ಇದನ್ನು ತಡೆಗಟ್ಟೋದು ಹೇಗೆ, ಮತ್ತು ಸದ್ಯ ನಮ್ಮ ಮುಂದೆ ಇರುವಂಥ ಆಯ್ಕೆಗಳು ಏನು? ಪವನ್ ಅವರೇ, ಫೈನಲ್ ಕಮೆಂಟ್ ನೋಡಿ. ಏನಾಗುತ್ತೆ, ಹಾಲು ಯೂಶಲಿ ನೀವು ಅಲ್ಲಿ ಕೇಳಿದ್ರೆ ಅಲ್ಲಿ ಯಾಕೆ ಅವ್ರಿಗೇನು ತೊಂದರೆ ಆಗಲ್ಲ, ಇಲ್ಲೇನಾರ ತೊಂದರೆ ಆಗತ್ತಾ ಅಂತ. ಇಲ್ಲಿ ಒಂದು ಇರುತ್ತೆ, ಈಗ ಏನೇ ಇನ್ಫೆಕ್ಷನ್ ಗಳಾದ್ರೂ ಹಾಲು ಕಂಟಾಮಿನೇಟ್ ಆದ್ರೂ, ಈಗ ಯಾವುದೇ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಸೊ ಯಾವುದೇ ಇದ್ರ ಕಂಟಾಮಿನೇಟ್ ಆದಾಗ ಯೂಶಲಿ ಪ್ಯಾಸ್ಚರೈಸೇಷನ್ ಅಂತ ಒಂದು ಪ್ರೋಸೆಸ್ ಇದೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಪ್ಯಾಸ್ಚರೈಸೇಷನ್ ಮಾಡಿದಾಗ ಯೂಶಲಿ ಹಾಲಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಟಾಮಿನೆಂಟ್ಸ್ ಕೂಡ, ಅಂದ್ರೆ ಕೆಮಿಕಲ್ ಕಂಟಾಮಿನೆಂಟ್ಸ್ ಬಿಟ್ಟು, ಏನು ಈಗ ಆರ್ಗ್ಯಾನಿಕ್ ಅಥವಾ ಇದ್ರದ್ದೆಲ್ಲ ಬ್ಯಾಕ್ಟೀರಿಯಲ್ ಇವೆಲ್ಲ ಕಂಟಾಮಿನೆಂಟ್ಸ್ ಇರ್ತವೆ, ಯೂಶಲಿ ಅವೆಲ್ಲ ಹೊರಟೋಗ್ತವೆ. ಸೊ ಹಾಗಾಗಿ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಆದ್ರೆ ನಮ್ಗೆ ಇಶ್ಯೂ ಇರ್ತಕ್ಕಂಥದ್ದು ಏನಂದ್ರೆ, ಈಗ ಅಮೆರಿಕಾದಲ್ಲಿ ಪ್ರೊಡ್ಯೂಸ್ ಆಗಿ ಅದನ್ನ ಇವರು ಮತ್ತೆ ಫ್ರೀಸ್ ಮಾಡಿ ಅಥವಾ ಒಂದು ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಮತ್ತೆ ಭಾರತಕ್ಕೆ ಕೊಡ್ತಕ್ಕಂಥದ್ದು. ಈಗ ಅಲ್ಲೆಲ್ಲ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಹಾಲನ್ನ ನೀಟಾಗಿ ಪ್ಯಾಸ್ಚರೀಕರಿಸಿ ಅದನ್ನ ಅಲ್ಲೆಲ್ಲಾನು ಸಪ್ಲೈ ಮಾಡ್ತಾರೆ. ಬಟ್ ಅದು ಭಾರತಕ್ಕೆ ಬರುವಾಗ ಸಾಕಷ್ಟು ಟೈಮ್ ಕೂಡ ತಗೊಳುತ್ತೆ. ನಮ್ಗೆ ಈಗ ಹಾಲು ಇವೆಲ್ಲ ಏನಂದ್ರೆ ಪೆರಿಷಬಲ್ ಐಟಮ್ಸ್. ನಮ್ಗೆ ನಾವು ಡೇ ಟು ಡೇ, ನೀವು ಹಾಲು, ಮೊಸರು, ತುಪ್ಪ ಇವೆಲ್ಲ ಏನಂತಾರೆ, ನೀವು ತುಂಬಾ ಜಾಸ್ತಿ ಹೊತ್ತು ನೀವು ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ ಕೆಡುವಂತ ಚಾನ್ಸಸ್ ಇರ್ತವೆ. ಸೊ ಆಗ ಇನ್ಫೆಕ್ಷನ್ಸ್ ಆಗೋದು, ಕಂಟಾಮಿನೇಟ್ ಆಗೋದು ಇವೆಲ್ಲ ಜಾಸ್ತಿ ಇರ್ತವೆ.
ಸೊ ಅಲ್ಲಿಂದ ಇಲ್ಲಿಗೆ ಬರೋವಾಗ ಸೊ ಸಾಕಷ್ಟು ಎಷ್ಟೇ ನೀವು ಹುಷಾರಾಗಿ ಎಲ್ಲ ಇದು ಮಾಡಿದ್ರು ಕೂಡ ಡ್ಯಾಮೇಜ್ ಆಗುವಂತ ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. Fine. ಕೆಲವೊಂದು ಡಿಸೀಸಸ್ ಎಸ್ಪೆಷಲಿ ಈ ಡೆಡ್ ಅನಿಮಲ್ಸ್ ಇವನ್ನೆಲ್ಲ ಫೀಡ್ ಮಾಡಿದಾಗ ಕೆಲವೊಂದು ಲಾಂಗ್ ಸ್ಟ್ಯಾಂಡಿಂಗ್ ಇರ್ತವೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೋಗಲ್ಲ. ಹಾ ಸೊ ಅಂತವು ಯಾವ್ದಾದ್ರು ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವು ಲೇಟ್ ಆಗಿ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಫೈನ್ ಫೈನ್ ಓಕೆ, ಥ್ಯಾಂಕ್ ಯು ಪವನ್ ಅವರೇ. ಇಷ್ಟೊತ್ತಿನವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ಇನ್ನು ಸತ್ತೂರ್ ಅವರೇ, ಈಗ ನಾವು ನಾನ್ ವೆಜ್ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನು ಗುರುತಿಸೋದು ಹೇಗೆ? ಇಲ್ಲಿ ಪ್ರಮಾದವೇ ಆಗ್ಬಿಡುತ್ತೆ, ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಆಘಾತ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಜೊತೆಗೆ ಇದೊಂದು ಸಂದಿಗ್ಧ ಅಂತಲೂ ನಾವು ಹೇಳ್ಬೋದು. ಯಾಕಂದರೆ ಸೂಪರ್ ಮಾರ್ಕೆಟ್ ಶೆಲ್ಫಲ್ಲಿ ನಿಮಗೆ ಈ ನಾನ್ ವೆಜ್ ಹಾಲುಗಳನ್ನು ಇಟ್ಟರೆ ಅದನ್ನು ಗುರುತಿಸೋದು ಹೇಗೆ? ಕರಡು ಯೋಗರ್ಟಲ್ಲಿ ವ್ಯತ್ಯಾಸ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಸಸ್ಯಜನಕವಲ್ಲದ ಹಾಲು ಬರುತ್ತೆ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇಲ್ಲ ಜನರಿಗೆ. ಸೊ ಹೆಂಗೆ ನಾವು ಇದನ್ನು ಫೈಂಡ್ ಮಾಡೋದು, ಮುಂದೆ ಆಗುವಂಥ ಪರಿಣಾಮಗಳನ್ನು ಹೇಗೆ ತಪ್ಪಿಸೋದು ಅಂತ? ಕರೆಕ್ಟ್. ಇದು ಬಹಳ ಒಳ್ಳೆಯ ಪ್ರಶ್ನೆ ಶ್ರೀಪಾದ್ ಅವರೇ. ಸಸ್ಯಾಹಾರಿ ಹಾಲು, ಮಾಂಸಾಹಾರಿ ಹಾಲು ನಾನು ಹೇಳಿದ ಹಾಗೆ ಸ್ವಲ್ಪ ಪ್ರೋಟೀನ್ ಮತ್ತು ಫ್ಯಾಟ್ ಕಂಟೆಂಟ್, ಅದು ಬಿಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಹೆಚ್ಚಿರುತ್ತೆ ಮಾಂಸಾಹಾರಿ ಹಾಲಲ್ಲಿ. ಅದು ಬಿಟ್ಟರೆ ಎರಡೂ ನೀವು ಕಪ್ಪನ್ನು ಬಾಜು ಇಟ್ಟರೆ ಇಂಪಾಸಿಬಲ್ ಟು ರಿಕಗ್ನೈಸ್ ಸಸ್ಯಾಹಾರಿ ಹಾಲು ಯಾವುದು, ಮಾಂಸಾಹಾರಿ ಹಾಲು ಯಾವುದು. ಒಂದು ವೇಳೆ ನೀವು ಬೆಸ್ಟ್ ಲ್ಯಾಬಿಗೆ ಕಳಿಸಿದ್ರಿ ಇಂಟರ್ನ್ಯಾಷನಲಿ, ಫಾರ್ ಎಕ್ಸಾಂಪಲ್ ಇನ್ ಸ್ವಿಟ್ಜರ್ಲೆಂಡ್, ಇನ್ ಸ್ವೀಡನ್, ಅಲ್ಲಿ ಕಳಿಸಿದ್ರಿ ನೀವು ಲ್ಯಾಬಿಗೆ ಟೆಸ್ಟ್ ಮಾಡಿದ್ರೂ ಕೂಡ ಅವ್ರು ಇಷ್ಟೇ ರಿಪೋರ್ಟ್ ಕೊಡ್ತಾರೆ, ನಿಮ್ಮ ಒಂದು ಹಾಲಲ್ಲಿ ಸ್ವಲ್ಪ ಪ್ರೋಟೀನ್ ಸ್ವಲ್ಪ ಫ್ಯಾಟ್ ಹೆಚ್ಚಿದೆ. ದೇ ವಿಲ್ ನಾಟ್ ಸೇ ಇದು ಅನಿಮಲ್ ಹಾಲು ರೀ, ಇದು ಸಸ್ಯಾಹಾರಿ ಹಾಲು ರೀ. ಸೊ ಇನ್ನೊಂದು ವಿಚಾರ, ಈಗ ಒಂದು ಕಡೆ ಡೈರಿ ಮತ್ತು ಕೃಷಿ ವೆರಿ ಡಿಫಿಕಲ್ಟ್. ಕ್ಷೇತ್ರದಲ್ಲಿ ಹೀಗಾಗಿನೇ ಎಸ್ ಕಂಟಿನ್ಯೂ ಸತ್ತೂರ್ ಅವರು. ಹೀಗಾಗಿನೇ ತಾವು ಹೇಳಿದಂಗೆ ಇದು ಮಾರ್ಕೆಟಲ್ಲಿ ಬಂದರೆ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಆಗತ್ತೆ. ಮಾರ್ಕೆಟಲ್ಲಿ ಹೇಗೆ ಬರೋದು? ಬ್ಲ್ಯಾಕ್ ಮಾರ್ಕೆಟ್. ಅದಕ್ಕೆ FSAI ಅಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಯಾಕಂದರೆ ಈಗ ಇಷ್ಟು ಇದ್ರದ್ದು ಪಾಪ್ಯುಲಾರಿಟಿ ಆಗಿದೆ, ಪಬ್ಲಿಕ್ ಆಗಿದೆ, ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿದೆ. ಆಗ ವಿಚಾರ ಮಾಡ್ತಾರೆ ಜನ, ಗೊತ್ತಿಲ್ಲದ ಜನ, ಇದೇನು ಮಾಂಸಾಹಾರಿ ಹಾಲ್ಪ, ಅಮೇರಿಕಾದವ್ರು ಬೆರೀಕಿದ್ದಾರೆ, ಅವ್ರಿಗೆ ಇದು 20 ರೂಪಾಯಿ ಇದ್ರೆ ಅದನ್ನು 10 ರೂಪಾಯಿಗೆ ಮಾರ್ತಾರೆ. ಸೊ ಜನ ಕೊಳ್ಳೋ ಸಾಧ್ಯತೆ ಇದೆ. ಅಂಥಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕು. ಎಸ್, ಈಗಾಗಲೇ ನಾವು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಹೇಳಿದ ಹಾಗೆ ಒಂದು ಮಿನಿಟ್. ಎಸ್ ಹೇಳಿ ಸರ್, ಹೇಳಿ ಸತ್ತೂರ್ ಅವ್ರು ಹೇಳಿ. ಆಮೇಲೆ ಅದೇ ಹೇಳಿದ್ನಲ್ಲ, ನಮ್ಮದಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ 140 ಮಿಲಿಯನ್ ಜನ ಇಂಡಿಯಾದಲ್ಲಿ. ಡೇರಿ ಇಂಡಸ್ಟ್ರಿ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ರೀ. ಅದಕ್ಕೇನಾದರೂ ಹೊಡೆತ ಬಿದ್ದರೆ ಭಾಳ ಕಠಿಣ ಅದೇ. ಈಗ ದೊಡ್ಡ ಸ್ಟೋರುಗಳು ಬಂದು ಸಣ್ಣ ಅಂಗಡಿಗಳ ಓಣಿಯಲ್ಲಿ ಮುಚ್ತಾ ಇವೆ, ತಾವು ನೋಡಿದಿರಿ. ಅದು ಹಾಲಿಗೂ ಕೂಡ ಆ ಪರಿಸ್ಥಿತಿ ಬರೋ ಚಾನ್ಸ್ ಆಗುತ್ತೆ ನಾಳೆ. ಡಾಕ್ಟರ್, ಇನ್ನೊಂದು ವಿಚಾರ ನಾನು ಕೇಳ್ಬೇಕು. ಈಗ ನೀವೇ ಎಷ್ಟೋ ಜನರಿಗೆ ದಿನನಿತ್ಯ ಸಾವಿರಾರು ಜನ ಪೇಷಂಟ್ಗಳು ನಿಮ್ಮ ಹತ್ರ ಬರ್ತಾರೆ. ನೀವು ಒಳ್ಳೆ ದೊಡ್ಡ ಹೆಸರು ಮಾಡಿದಂಥ ಡಾಕ್ಟರು, ನಿಮ್ಮ ಹತ್ರ ಸುಮಾರು ಪೇಷಂಟ್ಗಳು ಬರ್ತಾ ಇರ್ತಾರೆ. ಆ ಥರ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್. ಸಾತ್ವಿಕ ಆಹಾರವನ್ನು ನೀವು ಸಜೆಸ್ಟ್ ಮಾಡ್ತೀರಿ ಡಾಕ್ಟರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈ ಸಾತ್ವಿಕ ಆಹಾರವನ್ನು ನೀವು ಸಜೆಸ್ಟ್ ಮಾಡುವಂಥ ಟೈಮ್ನಲ್ಲಿ ಈ ರೀತಿಯ ನಾನ್ ವೆಜ್ ಆಹಾರಗಳ ನಾವು ಸೇವಿಸಿದರೆ ಅದು ಎಷ್ಟೆಲ್ಲ ದೇಹದ ಮೇಲೆ ಪರಿಣಾಮ ಬೀರೋದಕ್ಕೆ ಕಾರಣ ಆಗಬಹುದು. ಇವನ್ ಹಾರ್ಟ್ ಅಟ್ಯಾಕ್ಗೂ ಕೂಡ ಕಾರಣ ಆಗುವಂಥದ್ದು ನಾನ್ ವೆಜ್ ಅತಿಯಾದ ಸೇವನೆ, ಕೊಲೆಸ್ಟ್ರಾಲ್ ಅಂತ ಹೇಳಿ. ಸೊ ಇಂಥ ಆಹಾರ ಪದಾರ್ಥಗಳು ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ. ಎಕ್ಸಲೆಂಟ್ ಕ್ವಶನ್ ಇದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ರೆಡ್ ಮೀಟ್ ಅಂದರೆ ಕೆಂಪು ಮಾಂಸ ಈಸ್ ಎ ಹೈವೇ ಟು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ಗೆ ಅದು ಹೆದ್ದಾರಿ. ಯಾಕಂದರೆ ಕೆಂಪು ಮೀಟ್ ಬರೋದು ಕುರಿ ಮಾಂಸ, ಲ್ಯಾಮ್, ಪೋರ್ಕ್ ಅಂಥದ್ರಿಂದ ಕೆಂಪು ಮಾಂಸ ಅದು ಸ್ವಲ್ಪ ಸೋವಿ ಇರುವುದರಿಂದ ಕೆಂಪು ಮಾಂಸದ ಕನ್ಸಂಪ್ಷನ್ ಥರ್ಡ್ ವರ್ಲ್ಡಲ್ಲಿ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಈ ಥರ್ಡ್ ವರ್ಲ್ಡಲ್ಲಿ ಅದು ಬಹಳ ಜಾಸ್ತಿ ಇದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ಇನ್ ಇಂಡಿಯಾ.
ವೆರಸ್ ಯಾರು ನಾನ್ ವೆಜ್ಜೇ ತಿಂತಾರೆ, ಭಾಳ ಜನ ಇದ್ದಾರೆ ಬರೀ ನಾನ್ ವೆಜ್ ಮೇಲೆ ಇರೋರು, ಅವರಿಗೆ ವೈಟ್ ಮೀಟ್ ಅಂತೇವೆ ನಾವು. ಫಾರ್ ಎಕ್ಸಾಂಪಲ್ ಚಿಕನ್, ಫಿಶ್, ದಟ್ ಈಸ್ ದ ಬೆಸ್ಟ್ ಫಾರ್ ದ ಹಾರ್ಟ್, ಬೆಸ್ಟ್ ಫಾರ್ ದ ಹೆಲ್ತ್. ನೋ ರೈಸ್ ಇನ್ ಸ್ಯಾಚುರೇಟೆಡ್ ಫ್ಯಾಟ್. ಕೆಂಪು ಮಾಂಸ ಏನಿದೆ, ಹೈವೇ ಟು ಹಾರ್ಟ್ ಅಟ್ಯಾಕ್. ಎಸ್ ಎಸ್ ಸತ್ತೂರ್ ಅವರು ಬರ್ತೀನಿ ವಾಪಸ್ ಇದನ್ನ ನಿಮ್ಮ ಹತ್ರ. ನನ್ನ patients ಗೂ ಹೇಳ್ತೇನೆ, ಧಾರ್ಮಿಕ highway to heart ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧಾರ್ಮಿಕವಾಗಿ ಇದು ಯಾವ ರೀತಿ ಘಾಸಿ ಕೊಡುವಂತಹ ವಿಚಾರ ಅನ್ನೋದ್ರ ಬಗ್ಗೆ ನಾವು ಆರಂಭದಿಂದ ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೊ ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಆಧ್ಯಾತ್ಮಿಕ ಚಿಂತಕರು, ಧಾರ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಪ್ರಸನ್ನಾಚಾರ್ಯ ಕಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ, ನಾವು ಈಗಾಗಲೇ ಆರಂಭದಲ್ಲಿ ಮಾತಾಡ್ತಾ ಇದ್ವಿ ಕಟ್ಟಿ ಅವರೇ, ಈ ಹಾಲು ಅಂತಂದ್ರೆ ಗೋಮಾತೆ, ಕ್ಷೀರ ಅನ್ನುವಂಥದ್ದಕ್ಕೆ ಒಂದು ಪವಿತ್ರವಾದಂತಹ ಸ್ಥಾನಮಾನವನ್ನ ನಮ್ಮ ದೇಶದಲ್ಲಿ ವೇದ ಪುರಾಣ ಕಾಲದಿಂದಲೂ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನ್ ವೆಜ್ ಹಾಲು ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ನಾವು ನಾನ್ ವೆಜ್ ಹಾಲನ್ನ ಸೂಪರ್ ಮಾರ್ಕೆಟಲ್ಲಿ ಅಥವಾ ಮತ್ತೊಂದು ಕಡೆ ಪರ್ಚೇಸ್ ಮಾಡಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅದನ್ನು ಅರ್ಚಕರಿಗೆ ಕೊಡೋದು, ಅವರು ಅದನ್ನು ಕ್ಷೀರಾಭಿಷೇಕಕ್ಕೆ ಬಳಸೋದು, ನಾನು ಹೇಳೋದಕ್ಕೆ ಎಷ್ಟು ಶಾಕಿಂಗ್ ಅನಿಸ್ತಾ ಇದೆ, ಎಂಥ ಪ್ರಮಾದ ಅನ್ನಿಸ್ತಾ ಇದೆ. ಈ ರೀತಿಯ ದಿನಮಾನಗಳು ಬಂದರೆ ಇದನ್ನು ನಾವು ಸ್ವಾಗತಿಸಬೇಕನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೊದಲ ಪ್ರತಿಕ್ರಿಯೆ ಏನು? ಇದು ಸರ್ವಥಾ ಖಂಡನೀಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನ ಕೇವಲ ಭಾರತಕ್ಕೆ ತರುವುದು ಅಷ್ಟೇ ಖೇದನೀಯ ಸಂಗತಿ ಅಲ್ಲ. ಇಡೀ ನಾವು ಸಂಪೂರ್ಣ ವಿಶ್ವವನ್ನೇ ನಾವು ನೋಡಿದಾಗ ಗೋವಿಗೆ ಒಂದು ಸ್ಥಾನವಿದೆ. ಗಾವೋ ವಿಶ್ವಸ್ಯ ಮಾತರಹ ಅಂತ. ಮತ್ತು ಎಲ್ಲಿ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತಂದ್ರೆ ಗೋವಿಗೆ ಸರಿಯಾದಂತಹ ಸ್ಥಾನಮಾನಗಳನ್ನ, ಅದಕ್ಕೆ ಸರಿಯಾದಂತಹ ಉಪಚಾರಗಳೆಲ್ಲ ಎಲ್ಲಿ ನಡೀತಾ ಇರ್ತದೋ ಆ ದೇಶ ಸುಭಿಕ್ಷವಾಗಿ ಇರ್ತದೆ ಅಂತ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನಂತಂದ್ರೆ ಹೊರದೇಶದಲ್ಲಿ, ಬೇರೆ ದೇಶದಲ್ಲಿ ಈ ವಿಧವಾದಂತಹ ಕೃತ್ಯ ನಡೀತಾ ಇರೋದು, ಅದನ್ನ ಒಪ್ಪಂದ ಮಾಡಿಕೊಂಡು ವ್ಯವಹಾರದ ರೀತಿಯಲ್ಲಿ ಭಾರತಕ್ಕೆ ತರುವುದು ಒಂದು ಭಾಗಕ್ಕೆ ಪ್ರತ್ಯೇಕವಾಗಿ ವಿಚಾರ ಮಾಡಿ, ತತ್ಪೂರ್ವದಲ್ಲಿಯೇನೆ ಅಲ್ಲಿರ್ತಕ್ಕಂತಹ ಗೋಗಳಿಗೆ ಈ ವಿಧವಾದಂತಹ ಆಹಾರಗಳನ್ನ, ಈ ವಿಧವಾದಂತಹ ಪಾನೀಯ ರೂಪದಲ್ಲಿ ಗೋವಿಗೆ ರಕ್ತವನ್ನ ಪಾನ ಮಾಡಿಸ್ತಾ ಇದ್ದಾರೆ. ಆಹಾರದಲ್ಲಿ ಎಲ್ಲ ವಿಧವಾದಂತಹ ಮಾಂಸಗಳನ್ನ ಸೇವನೆ ಮಾಡಿಸ್ತಾ ಇದ್ದಾರೆ. ಅದು ಕೂಡ ಸರ್ವಥಾ ಖಂಡನೀಯ, ಖೇದನೀಯ ಎಂಬುದಾಗಿ ಮೊದಲಿಗೆ ನಾವು ತಿಳಿದುಕೊಳ್ಬೇಕು. ಶಾಸ್ತ್ರ ತಿಳಿಸಿದೆ, ನಾರಾಯಣಂ ನಮಸ್ಕೃತ್ಯ ದೇವೀಂ ತ್ರಿಭುವನೇಶ್ವರಿಂ ಗೋ ಸಾವಿತ್ರಿಂ ಪ್ರವಕ್ಷಾಮಿ ವ್ಯಾಸೇನೋಕ್ತಾಂ ಸನಾತನೀಂ ಅಂತ. ಇದು ಗೋ ಎಷ್ಟು ಸನಾತನವಾದದ್ದು. ಗೋವಿನಲ್ಲಿ ಮೊದಲೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ 84 ಲಕ್ಷ ಜೀವ ರಾಶಿ ಯೋನಿಗಳಿದೆ. ಏಸುಕಾಯಂಗಳ ಕಳೆದು 84 ಲಕ್ಷ ಯೋನಿ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ದಾಸರು ಶಾಸ್ತ್ರದ ವಿಷಯವನ್ನ ಸುಲಭವಾಗಿ ನಮ್ಮ ಆಡುಭಾಷೆಯಲ್ಲಿ ತಿಳಿಸ್ತಾ ಇದ್ದಾರೆ. ನಮ್ಮ ಮಾತೃಭಾಷೆಯಲ್ಲಿ ತಿಳಿಸುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಷ್ಟೆಲ್ಲಾ ಜೀವರಾಶಿಗಳಿದ್ರು, ಇಷ್ಟೆಲ್ಲಾ ಯೋನಿಗಳಿದ್ರು ಕೂಡ ಎಲ್ಲದರಲ್ಲಿಯೂ ಭಗವಂತನ ಸನ್ನಿಧಾನದಿದೆ. ಆದರೆ ಅದರಲ್ಲೇ ಆಯಾ ಪ್ರಾಣಿಗಳಲ್ಲೇ ಅದರದೇ ವೈಶಿಷ್ಟ್ಯತೆ ಇದೆ. ಆದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಅತ್ಯುನ್ನತವಾದ, ಮಹೋನ್ನತವಾದಂತಹ ವೈಶಿಷ್ಟ್ಯನ ಹೊಂದಿರತಕ್ಕಂತಹ ಒಂದು ಪ್ರಾಣಿ ಅಂತಂದ್ರೆ ಅದು ಹಸು ಅಂತ ಹೇಳಿದ್ದಾರೆ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಭುವನಾನಿ ಚತುರ್ದಶ ಅಂತ. ನಾವು ಇಡೀ ಭೂಮಂಡಲ ಸೇರಿದ್ರೆ ಎಲ್ಲ ದೇಶಗಳು ಈ ಭೂಮಂಡಲದಲ್ಲಿ ಬರ್ತದೆ. ಹೀಗೆ 14 ಲೋಕಗಳಿದೆ. ಭೂರ್ಲೋಕ, ಭುವರ್ಲೋಕ, ಮಹರ್ಲೋಕ, ಸ್ವರ್ಲೋಕ, ಹೀಗೆ 14 ಲೋಕಗಳನ್ನ ಹೇಳ್ತಾ ಬರ್ತಾರೆ. ಆ 14 ಲೋಕಗಳಲ್ಲಿ ವಂದನೀಯವಾದದ್ದು, ಪೂಜನೀಯವಾದದ್ದು ಮತ್ತು ಯಾವ ಪ್ರಾಣಿಗೆ ಪೂಜೆ ಮಾಡಿದ್ರೆ ಆ ಲೋಕಗಳಲ್ಲೆಲ್ಲವೂ ಸುಭಿಕ್ಷ ಆಗ್ತದೆ ಅಂತಹ ಪ್ರಾಣಿ ಅಂದ್ರೆ ಅದು ಹಸು. ಇದು ಎಷ್ಟೋ ಜನ ಕೇಳ್ತಾರೆ, ಅಲ್ರಿ ಇಷ್ಟೆಲ್ಲ ಹೇಳ್ತಿದ್ದೀರಿ ನೀವು, ಗೋವಿನಲ್ಲಿ ಇಷ್ಟೆಲ್ಲ 14 ಲೋಕದಲ್ಲೂ ಪೂಜಿತವಾದದ್ದು ಅಂತ. ಆದರೆ ಅಮೆರಿಕದಂತಹ ದೇಶ ಈ ತರಹ ಗೋವಿಗೇನೆ ಮಾಂಸವನ್ನ ತಿನ್ನಿಸುವುದು, ರಕ್ತವನ್ನ ಪಾನ ಮಾಡಿಸ್ತಕ್ಕಂಥ ಕೃತ್ಯವನ್ನ ಮಾಡ್ತಿದೆಯಲ್ಲ, ಎಲ್ಲಿ ಗೋವಿಗೆ ಅನಾನುಕೂಲಗಳಾಗುತ್ತೋ, ತೊಂದರೆ ಆಗುತ್ತೋ ಅಲ್ಲಿ ಸುಭಿಕ್ಷೆ ಹೇಗಿರ್ತದೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ನೋಡಿ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಒಳ್ಳೆ ಫಲ ಸಿಗೋದಿಲ್ಲ, ಕಿಂತು ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಯಾವಾಗ್ಲೂ ಕೆಟ್ಟ ಫಲವೇ ಸಿಗ್ತದೆ. ಹಿಂದೆ ಮಾಡಿದ ಪುಣ್ಯ ಕೆಲಸಕ್ಕೆ ಇವಾಗ ಒಳ್ಳೇದಾಗ್ತಿರ್ತದೆ ಅಷ್ಟೇ ಹೊರತು ಈ ಪ್ರಾಸ್ತಾವಿಕ ಸಂದರ್ಭದಲ್ಲಿ ಇವಾಗ ಮಾಡ್ತಕ್ಕಂತಹ ಪಾಪಕೃತ್ಯಕ್ಕೆ ಮುಂದೆ ಖಚಿತವಾಗಿಯೂ ಕೂಡ ಆ ದೇಶದಲ್ಲಿ ಅವನ್ನತಿ ಆಗ್ತಕ್ಕಂತಹದ್ದು ಸರ್ವಥಾ ಖಚಿತವಾದದ್ದು. ಮೊದಲಿಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಗೋವಿಗೆ
ಮಾಂಸವನ್ನ ತಿನ್ನಿಸ್ತಕ್ಕಂಥದ್ದು, ರಕ್ತವನ್ನ ಕೊಡ್ತಕ್ಕಂಥದ್ದು ಅಲ್ಲೇ ಮಾಡಿದ್ರು ಅದು ತಪ್ಪು ಅಂತಾನೆ ಮೊದಲಿಗೆ ಧರ್ಮಶಾಸ್ತ್ರ ರೀತಿಯಲ್ಲಿ ಖಂಡನೆ ಮಾಡ್ತಕ್ಕಂಥದ್ದು ಮೊದಲನೇ ಭಾಗ. ಎರಡನೇ ಭಾಗವನ್ನು ತೆಗೆದುಕೊಳ್ತಕ್ಕಂಥದ್ದಾದ್ರೆ ಅದನ್ನ ಭಾರತಕ್ಕೆ ಕೆಲವೊಂದಿಷ್ಟು ವ್ಯವಹಾರ ವ್ಯಾಪಾರ ವಹಿವಾಟುಗಳ ಸಂದರ್ಭದಲ್ಲಿ ಭಾರತಕ್ಕೆ ತಂದು ಅದನ್ನ ಇಲ್ಲಿ ಉಪಯೋಗ ಮಾಡತಕ್ಕಂಥದ್ದು ಅನ್ನೋದು ಸರ್ವದಾ ಸಾರ್ವಕಾಲಿಕವಾಗಿ ಇದು ಖಂಡನೀಯ ಎಂಬುದಾಗಿ ನಾವು ಧಾರ್ಮಿಕವಾಗಿ ವಿಶೇಷವಾಗಿ ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ವಿಶೇಷವಾದಂತಹ ಪ್ರಸಂಗ ಅಂದ್ರೆ ಎಷ್ಟೋ ಸಾರಿ ಈ ಕೇವಲ ಮಾಂಸ ಭಕ್ಷಣೆ, ನಾವು ಮಾಂಸ ಭಕ್ಷಣೆಯನ್ನ ಮಾಡ್ತಕ್ಕಂತಹವರು ಕೆಟ್ಟವರು ಅಂತ ಎಲ್ಲೂ ಹೇಳಿಲ್ಲ. ಅವರವರ ಆಹಾರ ಪದ್ಧತಿಗಳ ತಕ್ಕ ಹಾಗೆ ಮನುಷ್ಯರು ಮಾಂಸಾಹಾರವನ್ನ ಸೇವನೆ ಮಾಡ್ತಾರೆ. ಆದರೆ ಅದು ಎಲ್ಲ ಮನುಷ್ಯರಿಗೂ ಸೂಕ್ತವಾದದ್ದಲ್ಲ ಅಂತ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಅಹಿಷಡ್ ವರ್ಗಗಳು ಅಂತ ಇವೆ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಮೊದಲಾದಂತಹ ಈ ವರ್ಗಗಳನ್ನ ಹೊಂದಿರತಕ್ಕಂಥ ನಾವು ನಮಗೇನಾಗ್ತದೆ ಅಂದ್ರೆ ಪ್ರತಿನಿತ್ಯ ಆಹಾರ ಸೇವನೆ ಮಾಡುವಾಗ ಇಲ್ಲಿವರೆಗೂ ಎಷ್ಟೋ ಜನ ವೈದ್ಯರು ಹೇಳಿದ್ದಾರೆ ಕೆಂಪು ಮಾಂಸದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು, ಮಾಂಸಾಹಾರದಿಂದ ಆಗ್ತಕ್ಕಂತಹ ಸಮಸ್ಯೆಗಳೇನು ಅಂತ. ಆ ನಿಟ್ಟಿನಲ್ಲಿ ಈ ರಾಜಸ ತಾಮಸ ಗುಣಗಳು ದೇಹಕ್ಕೆ ಅವಶ್ಯಕತೆಗೂ ಮೀರಿ ನಮಗೆ ಸಿಕ್ಕು ಎಲ್ಲರಲ್ಲೂ ಕೂಡ ಒಂದು ರಜೋಗುಣ ಮತ್ತು ತಾಮಸ ಗುಣಗಳು ವ್ಯಕ್ತವಾಗ್ತವೆ. ಅದರಿಂದ ದೇಶದಲ್ಲಿ ಅಶಾಂತಿ ಆಗ್ತದೆ ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ಯಾವ ನಾವು ವೆಜಿಟೇಬಲ್ಸ್ ಅಂತ ಕರಿತೇವೆ ತರಕಾರಿಗಳನ್ನೇ ನಿಷೇಧ ಮಾಡಿದ್ದಾರೆ. ಗೋವಿಗೂ ಆಹಾರವನ್ನ ಕೊಡುವಾಗ ನೀವು ನೋಡಬಹುದು, ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೇವೆ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಸುಗಳಿತ್ತು. ನಮ್ಮ ಹಸುಗಳು ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ಈರುಳ್ಳಿಯ ಒಂದು ಸೊಪ್ಪು ಬರ್ತದೆ, ಈರುಳ್ಳಿ ಬೆಳಿತಾ ಇರ್ಬೇಕಾದ್ರೆ ಆ ಈರುಳ್ಳಿ ಸೊಪ್ಪು ತಿಂದು ಬಂದ್ರೇನೆ ಸಾಕು, ಆ ಈರುಳ್ಳಿ ವಾಸನೆ ಆಗಿರ್ತಿತ್ತು ಹಾಲು. ಅದನ್ನ ನೀವು ಚಿಕ್ಕವರಿದ್ದಾಗ ಕಂಡಿರಬಹುದು. ಯಾರು ಮನೆಯಲ್ಲಿ ಹಸುವನ್ನ ಬೆಳೆಸಿ ಆ ಹಸುವಿನ ಮೇಯಿಸ್ಲಿಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಬಂದಿರತಕ್ಕಂಥ ಹಾಲನ್ನ ತಿಂದ್ರೆ ಹಾಲೇ ಈರುಳ್ಳಿ ವಾಸನೆ ಆಗ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಸೊಪ್ಪನ್ನ ತಿಂದ್ರೆ ಆ ಸೊಪ್ಪಿನ ವಾಸನೆ ಹಾಲಿನಲ್ಲಿ ಬರ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಬರ್ತದೆ. ಅದರಲ್ಲಿಯೂ ಕೂಡ ಈ ಮಾಂಸದ ಸೇವನೆ ಮತ್ತು ರಕ್ತದ ಪಾನವನ್ನ ಮಾಡಿಸ್ತಕ್ಕಂಥದ್ದು ಶಾಸ್ತ್ರ ಸರ್ವಕಾಲದಲ್ಲಿಯೂ ಖಂಡಿಸ್ತದೆ. ಎಸ್ ಪ್ರಸನ್ನಾಚಾರ್ಯ ಕಟ್ಟಿ ಅವರೇ, ಕಡಿಮೆ ಸಮಯದಲ್ಲಿ ಅತ್ಯಂತ ಉತ್ತಮವಾಗಿ ಮಾಹಿತಿಯನ್ನ ನೀಡಿದ್ರಿ. ತುಂಬಾ ಧನ್ಯವಾದಗಳು ನಿಮಗೆ. ಹಾಗೆಯೇ ಸತ್ತೂರ್ ಸರ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿಯೂ ಕೂಡ ನೀವು ಹೇಳಿದ್ರಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ, ಹಾಗೆಯೇ ಡಾಕ್ಟರ್ ಸತ್ತೂರ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.